ನಿಮ್ಮ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ, ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು, ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ಪ್ರಾಣ ಆತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ. ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ. ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ನೀವೇ ಸಾಕು ಏಸಪ್ಪ, ನಿನ್ನ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ
ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ. ಹಲ್ಲೆಲೂಯ. ಯೇಸುವೇ ನಿನಗೆ ಮಹಿಮೆ ಕರ್ತನೆ. ಹಾಲೆಲೂಯ. ರಾಜಾದಿರಾಜನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ. ಅಪ್ಪ ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನನ್ನು ನಾವು ಕೊಂಡಾಡುತ್ತೇವಪ್ಪ ಯೇಸುವೇ. ಕರ್ತನೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆ 5ನೇ ದಿನದಲ್ಲಿ ಕರ್ತನಿನ ಸಮ್ಮುಖದಲ್ಲಿ ಕರ್ತನಿನಾಗಿರುವಂತೆ ನೀನು ಮಾಡಿದ ಕೃಪೆಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ಕರ್ತನೆ ಸ್ವಾಮಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಹಿಮೆಯಾದ ಹಸ್ತಕ್ಕಾಗಿ ಸ್ತೋತ್ರ ದೇವರಾತ್ಮನೇ. ನಿನ್ನ ಮಹಿಮೆಯಾದ ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ನೀನು ಒಳ್ಳೆಯವನು ಕರ್ತನೆ, ಒಳ್ಳೆದನ್ನೇ ಮಾಡುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ನಿನ್ನಿಂದ ಆಗದಿರುವ ಕಾರ್ಯ ಒಂದು ಇಲ್ಲ ಕರ್ತನೆ. ನೀನೆಲ್ಲವನ್ನು ಒಳ್ಳೆದನ್ನಾಗಿ ಮಾಡುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ, ಶಕ್ತನಪ್ಪ ದೇವರಾತ್ಮನೇ. ನಿನಗೆ ಸ್ತೋತ್ರ 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 ಸ್ತೋತ್ರ. ಓ ಕರ್ತನೆ, ನಮ್ಮ ಮಧ್ಯದಲ್ಲಿ ಆಳ್ವಿಕೆ ನಡೆಸು ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನು ಚಾಲಿಸು ಕರ್ತನೆ. ನಮ್ಮ ಮಧ್ಯದಲ್ಲಿ ಕರ್ತನೆ ಸ್ವಾಮಿ ನೀನು ಕರ್ತನೆ ಕಾರ್ಯ ಮಾಡಪ್ಪ ಯೇಸುವೇ. ಈ ರಾತ್ರಿ ವೇಳೆಯಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇವೆ ದೇವರೇ. ನಿನ್ನ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ನಿನ್ನ ಸಮ್ಮುಖದಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ಕರ್ತನೆ ನಿನಗೆ ಸ್ತೋತ್ರ 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 ಸ್ತೋತ್ರ. ಕರ್ತನೆ ನಿನಗೆ ಮಹಿಮೆಯಪ್ಪ. ಹಾಲೆಲೂಯ. ನಮ್ಮನ್ನು ಬಲವಾಗಿ ಪ್ರೀತಿಸುವ ಪ್ರೀತಿಲ ಫಲೋಗದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ದೇವರಾತ್ಮನೇ ಕರ್ತನೆ, ಈ ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಆಗಿರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಉಪವಾಸ ಪ್ರಾರ್ಥನೆ 5ನೇ ದಿನದಲ್ಲಿ ಕರ್ತನೆ ನೀವು ಕರೆತಂದು ಸ್ವಾಮಿ ಕರ್ತನೆ ನಿನ್ನನ್ನು ಸ್ತುತಿಸಲಿಕ್ಕೆ ಕೊಂಡಾಡ್ಲಿಕ್ಕೆ ನೀನು ಕೃಪೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ಬೆಳಗಿನ ಜಾವದಲ್ಲಿ ಕರ್ತನೆ ಮಹಿಮೆಯಾಗಿ ನೀನು ನಡೆಸಿದೀಯಪ್ಪ ದೇವರೇ. ಈ ಸಮಯದಲ್ಲಿ ಕರ್ತನೆ ನಿನ್ನ ಕೃಪೆಯನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡು. ನಮ್ಮೊಂದಿಗೆ ನೀನು ಮಾತನಾಡಪ್ಪ. ನಿನ್ನ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನಿನ್ನ ಪರಾಕ್ರಮದ ಬಿಡುಗಡೆಯನ್ನು ಕರ್ತನೆ ನೀನು ಉಂಟು ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ಯೇಸುವೇ. ನೀನು ಕಾರ್ಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಅದ್ಭುತ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ಯೇಸುವೇ. ನಿನ್ನಿಂದ ಆಗದಿರುವ ಕಾರ್ಯ ಒಂದೂ ಇಲ್ಲ. ನಿನ್ನಿಂದೆಲ್ಲ ಸಾಧ್ಯವಾಗಿದೆ ಕರ್ತನದಕ್ಕಾಗಿ ಸ್ತೋತ್ರ. ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ ದೇವರೇ. ಅಪ್ಪ ದೇವರೇ, ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲು ನೀನು ಶಕ್ತನಪ್ಪ, ಅದಕ್ಕಾಗಿ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಒಪ್ಪಿಸಿಕೊಡುತ್ತೇವಪ್ಪ. ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸು. ನೀನು ಆಳ್ವಿಕೆ ನಡೆಸು ಸ್ವಾಮಿ. ಆಳ್ವಿಕೆ ಮಾಡು ಕರ್ತನೆ. ಅಪ್ಪ ಇದರಿಂದಲೇ ಸ್ವಾಮಿ ಬಂದಿರುವ ಎಲ್ಲರಿಗಾಗಿ ಸ್ತೋತ್ರ ಕರ್ತನೆ. ಇನ್ನು ಬರಲಿಕ್ಕಿರುವ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಸಮ್ಮುಖದಲ್ಲಿ ಕರೆತ ಅಪ್ಪ ಯೇಸುವೇ. ಈ ರಾತ್ರಿ ವೇಳೆಯಲ್ಲಿ ಬಲವಾಗಿ ನಿನ್ನನ್ನು ಸ್ತುತಿಸಲಿಕ್ಕೆ ಕೊಂಡಾಡ್ಲಿಕ್ಕೆ ಕರ್ತನೆ. ನಿನ್ನ ನಾಮವನ್ನೇ ಘನಪಡಿಸಲಿಕ್ಕೆ ಕರ್ತನೆ ನೀನು ತಾನೇ ಸಹಾಯ ಮಾಡು. ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುವುದು ನಿನ್ನ ಪ್ರೀತಿಯುಳ್ಳ ತಂದೆಗೆ. ಆಮೆನ್ 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 ಆಮೆನ್. ಹಲ್ಲೆಲೂಯ ಹಲ್ಲೆಲೂಯ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಆಮೇನ್ ಕೆಲವು ಹಾಡುಗಳನ್ನು ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య ಎಂಬುದಾಗಿರುವಂಥ ಈ ಹಾಡನ್ನು ಹಾಡಿ ನಾವು ಕರ್ತನಾಮನ ಮಹಿಮೆ ಪಡಿಸೋಣ. ಆತನ ಒಳ್ಳೆಯವನು. ಆಮೇಲೆ ಮಹಿಮೆಯಾದ ಕಾರ್ಯಗಳನ್ನು ಆತನ ಮಾಡಲು ಶಕ್ತನಾಗಿದ್ದಾನೆ. ಆಮೇಲೆ ನಂಬಿಕೆಯೊಂದಿಗೆ ಹಾಡಿ ಆತನಾಮನ ಮಹಿಮೆ ಪಡಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య.
ಎಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನಿನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಗುರುವರೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಗುರುವರೇ, ಯೆಹೋವರುವ ನೀನೇ. ಆರಾಧನೆ 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 ಓ ಆರಾಧನೆ ಆರಾಧನೆ ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ್ನ ನಡೆಸುವ ನನ್ನ ಗುರುವನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಗುರುವನೇ, ಯೆಹೋವರುವ ನೀನೇ. ಆರಾಧನೆ
ಅಪ್ಪ, ನಿನಗೆ ಮಹಿಮೆ ಅಪ್ಪ. ಓ ದೇವರ ಆತ್ಮನೇ ನಿನಗೆ ಸ್ತೋತ್ರ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯಾ. ಔಷಧರಗತನೆರಿಯಾದ ಸದರೆದರಗತನೆ. ಮಹಿಮೆಯಪ್ಪ, 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 ಮಹಿಮೆಯಪ್ಪ. ಹಾಲೆಲೂಯಾ. ಕರ್ತನೇ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಹಾಲೆಲೂಯಾ. ಯೇಸುವೇ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಹಾಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದೂ ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಸರ್ವವನ್ನು ಗೆದ್ದು ಗೆದ್ದಿರುವೆ, ಸೈತಾನನ ತಲೆಯನ್ನು ಚಚ್ಚಿರುವೆ. ಸರ್ವವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಚಚ್ಚಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ
ಹಾಲೆಲೂಯ ಹಾಲೆಲೂಯ. ನಿನ್ನಿಂದ ಅಸಾಧ್ಯವಾದ ಕಾರ್ಯವೊಂದು ಇಲ್ಲಪ್ಪ, ನಿನ್ನಿಂದೆಲ್ಲ ಸಾಧ್ಯ ಸ್ವಾಮಿ. ನಮ್ಮ ನಂಬಿಕೆ ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ ಕರ್ತನೇ. ನಿನ್ನ ಮಹಿಮೆಯನ್ನು ನಾವು ಕಾಣ್ತೇವಪ್ಪ ಯೇಸುವೇ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ದೇವರೇ ನೀನಾಗಿದ್ದೀ ಸ್ವಾಮಿ. ಅಪ್ಪ ನಿನ್ನಿಂದೆಲ್ಲ ಸಾಧ್ಯಪ್ಪ. ನಿನ್ನನ್ನು ನಾವು ನಂಬುತ್ತೇವೆ ಸ್ವಾಮಿ. ನಿನ್ನ ಕರಗಳಲ್ಲಿ ಕರ್ತನೇ ನಾವು ಬರುತ್ತೇವೆ ಸ್ವಾಮಿ. ಹಾಲೆಲೂಯ ಯೇಸುವೇ, ನಿನಗೆ ವಂದನೆ ಅಪ್ಪ, ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ಅಪ್ಪ. ಹಾಲೆಲೂಯ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಗ್ಗೂಡಿ
ವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನು, ದೇವರಾತ್ಮ ವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನು, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ. Hallelujah, hallelujah. Urababa shadaragatane riyadara sandare nadaragatane. Ninige mahimeyappa, 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 mahimeyappa. Devaraatmane ninige stotravaagli kartane. Hallelujah, 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 hallelujah. We praise you, Lord. Hallelujah. We glorify your name, Lord Jesus. Hallelujah. Tandiyada devare ninige mahimeyappa, 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 mahimeyappa. Oh Raja Rajane ninge stotra 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 stotra. Hallelujah, 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 hallelujah. Judara baragatane riyana zadane. Hallelujah, hallelujah. Tane ninge stotra stotra
ಬಾಯಿಗಳನ್ನು ತೆರೆದು ಅಲ್ಪ ಸಮಯ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಘನತೆಯನ್ನು ಸಲ್ಲಿಸುತ್ತಾ ಮಹಿಮೆಯನ್ನು ಸಲ್ಲಿಸುತ್ತಾ ಕರ್ತನ ನಮ್ಮ ಜೀವಿತದಲ್ಲಿ ಮಾಡುವ ಎಲ್ಲ ಕಾರ್ಯಗಳಿಗಾಗಿ, ಎಲ್ಲ ಮಹಿಮೆಯಾದ ಮೇಲುಗಳಿಗಾಗಿ, ಅದ್ಭುತವಾದ ಕರಗಳಿಗಾಗಿ, ಕರ್ತನ ತಾನು ನಮ್ಮನ್ನು 5 ದಿನಗಳ ತನಕ ಆಮೇಲೆ ಮಹಿಮೆಯಾಗಿ ನಡೆಸುವ ಎಲ್ಲ ವಿಧಗಳಿಗಾಗಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನ ಕೃಪೆ ಮಾಡಿ ತನಕ ನಡೆಸಿದ ಎಲ್ಲ ವಿಧಗಳನ್ನು ನೆನೆಸುತ್ತಾ, ಓ ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಮಹಿಮೆಯಾದ ಕರಗಳಿಗಾಗಿ ಸ್ತೋತ್ರ ಅಪ್ಪ, ಮಹಿಮೆಯಾದ ಕೃಪೆಗಳಿಗಾಗಿ ಸ್ತೋತ್ರ ಕರ್ತನೆ. ಓ ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ ಅಪ್ಪ. ನಿನ್ನನ್ನು ನಾವು ಕೊಂಡಾಡುತ್ತೇವೆ, ನಿನ್ನನ್ನು ನಾವು ಸ್ತುತಿಸುತ್ತೇವಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವಿನ ನಾಮದಲ್ಲಿ ಹಾಲೆಲೂಯಾ, ಯೇಸುವಿನ ನಾಮದಲ್ಲಿ. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿರುವಾಗ, ನಾವು ಹಾಗೆ ನಿಂತಿರುವಾಗಲೇ ಆಮೇಲೆ ಪ್ರಾರ್ಥನೆಗಾಗಿ ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಆಮೇಲೆ ಕರ್ತನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಆಮೇಲೆ ಪ್ರಾರ್ಥನೆಗಾಗಿ ಅವನನ್ನು ಒಪ್ಪಿಸಿಕೊಳ್ಳೋಣ. ಆತ್ಮ ಭಾರವುಳ್ಳವರಾಗಿ ಎಳೆದಪಡುವಂಥ ವಿಷಯಗಳಿಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಕರ್ತನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಆಮೇಲೆ ಕರ್ತನ ಕರಗಳಲ್ಲಿ ಸಮರ್ಪಿಸುತ್ತಾ ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ನಾವು ಯಾವಾಗಲೂ ಪ್ರಾರ್ಥಿಸುವ ಪ್ರಕಾರವಾಗಿ ಆಮೇಲೆ ಆತ್ಮ ಸಂಖ್ಯೆಯಲ್ಲಿ ಸಭೆ ತುಂಬಿಸಲ್ಪಡಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಿಂದ ಅದು ಸಾಧ್ಯ. ಕರ್ತನು ವಾಗ್ದಾನ ಮಾಡಿದರೆ ಕೊಡ್ತಾರೆ ಎಂಬುದಾಗಿ ಖಂಡಿತವಾಗಿ ಅದನ್ನು ಮಾಡಲಿಕ್ಕೆ ಶಕ್ತನು. ಆಮೇಲೆ ಪಟ್ಟಣಗಳಿಂದ ಆಮೇಲೆ ಯಾವ ಸ್ಥಳಗಳಿಂದೆಲ್ಲ ದೇವರು ಈ ಸಭೆಗಾಗಿ ದೇವರು ಆಮೇಲೆ ಜನರನ್ನು ನೇಮಕ ಮಾಡಿದರು. ಆಮೇಲೆ ಆತ್ಮಗಳನ್ನು ನೇಮಕ ಮಾಡಿದರು. ಅದನ್ನು ದೇವರು ವಾಗ್ದಾನವಾಗಿ ಆಮೇಲೆ ಕರತರುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ನಂಬಿಕೆಯಿಂದ ಸಭೆಯಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಲೂ ಅದನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತ್ಮ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡೋಣ. ಹೊಸ ಆತ್ಮಗಳಿಂದ ದೇವರ ಸಭೆಯನ್ನು ತುಂಬಿಸಲಿ. ಅನೇಕ ಜನರ ದಿನಗಳಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ ಸಭೆಯಾಗಿ ನಾವು ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮದಲ್ಲಿ ಕರ್ತನನ್ನು ಒಪ್ಪಿಸಿಕೊಡುತ್ತೇವಪ್ಪ. ಯೇಸುವೇ, ಕರ್ತನೆ ಆತ್ಮ ಸಂಖ್ಯೆಯಲ್ಲಿ ಆಮೇಲೆ ಈ ಸಭೆ ಹೆಚ್ಚಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ನಂಬುತ್ತೇವಪ್ಪ, ನಿನ್ನ ವಾಗ್ದಾನವನ್ನು ನಾವು ನಂಬುತ್ತೇವೆ ಅಪ್ಪ. ಇದು ಮನುಷ್ಯನಿಂದ ಅಸಾಧ್ಯ ಅಪ್ಪ, ಮನುಷ್ಯನಿಂದ ಯೋಚಿಸಲಿಕ್ಕೆ ಅಸಾಧ್ಯ, ಆದರೆ ನಿನ್ನಿಂದ ಇದು ಸಾಧ್ಯವಾಗಿದೆಯಪ್ಪ. ದೇವರೇ, ನಾವು ನಂಬುತ್ತೇವೆ ಸ್ವಾಮಿ, ನೀನು ಇದನ್ನು ಮಾಡಲು ಶಕ್ತನಾಗಿದೆ. ನಾವು ನಂಬಿಕೆಯಿಂದ ಕರ್ತನೆ ನಿನ್ನಲ್ಲಿ ಮೊರೆ ಇಡುತ್ತೇವೆ, ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಯೇಸುವೇ, ನಿನ್ನ ನಾಮದಲ್ಲಿ ನಾವು ಕೇಳಿಕೊಳ್ತೇವೆ, ನಿನ್ನ ನಾಮದಲ್ಲಿ ಕರ್ತನೆ ನಾವು ಮೊರೆ ಇಡುತ್ತೇವಪ್ಪ. ಯೇಸುವೇ, ಯೇಸುವಿನ ನಾಮದಲ್ಲಿ ಕರ್ತನೆ ಸ್ತೋತ್ರವಾಗಿ ಅನೇಕ ಜನರಾಗಿ ಕರ್ತನೇಕ ಸಂಖ್ಯೆಯಲ್ಲಿ ಆಮೇನ್ ಕರ್ತನೆ ಸ್ವಾಮಿ ಜನರು ಆತ್ಮ ರಕ್ಷಣೆಯನ್ನು ಕರ್ತನೆ ಸ್ವಾಮಿ ಸಭೆಯಲ್ಲಿ ಅನುಭವಿಸ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ದೇವರೇ, ನೀನು ಕಾರ್ಯ ಮಾಡು, ನೀನು ಕಾರ್ಯ ಮಾಡಪ್ಪ, ನೀನು ಕಾರ್ಯ ಮಾಡು ಸ್ವಾಮಿ, ನೀನು ಕಾರ್ಯ ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಬಿಡುಗಡೆ ಕರ್ತನೆ ಪ್ರಕಟವಾಗಲಿ ಕರ್ತನೆ, ಅದರ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ. ಯಾವ ಯಾವ ಸ್ಥಳಗಳಲ್ಲಿ ನೀನು ಸಂಧಿಸಬೇಕು ಆ ಸ್ಥಳಗಳಲ್ಲಿ ಸಂಧಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಹಸ್ತದಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತೇನೆ. ಈ ವಿಷಯಗಳಿಗಾಗಿ ಯಾರಾದರೂ ಒಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿರಿ. ಸ್ತೋತ್ರ ಸ್ವಾಮಿ, ಪರಲೋಕದ ನನ್ನ ದೇವರೇ, ಅಪ್ಪ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಮುಂಜಾನೆ ವೇಳೆಯಲ್ಲೂ ನಮ್ಮ ಮಧ್ಯದಲ್ಲಿ ಕರ್ತನೆ ನೀನು ಪ್ರಸನ್ನನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ರಾತ್ರಿಯ ಸಂಜೆ ಜಾವದಲ್ಲೂ ಸ್ವಾಮಿ ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿನ್ನ ವಾಕ್ಯ ಹೇಳುವ ಹಾಗೆ ದೇವರೇ, ಕರ್ತನೆ ದೇವರೇ, ಎಲ್ಲಿ 2-3 ನಿನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಹೇಳಿದ ಹಾಗೆ ಯೇಸಪ್ಪ, ನಿನ್ನ ಐಕ್ಯತೆ ನಿನ್ನ ಅನ್ಯೋನ್ಯತೆಯೊಂದಿಗೆ ಕರ್ತನೆ ನಾವುಗಳಾಗಿದ್ದೇವೆ. ಯೇಸಪ್ಪ ಕರ್ತನೆ, ನಿನ್ನ ಸಮ್ಮುಖವನ್ನ ಬಯಸ್ತೇವೆ ರಾಜ. ನಿನ್ನ ಸಮ್ಮುಖಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಯೇಸಪ್ಪ ಕರ್ತನೆ, ಪ್ರಾರ್ಥಿಸಿ ಬೇಡಿಕೊಳ್ಳುವಂತ ವಿಜ್ಞಾಪಿಸುವಂತ ಮೊರೆಗಳನ್ನ ಕೇಳುವಂತ ದೇವರು ನೀನು ಸ್ವಾಮಿ. ಯೇಸಪ್ಪ, ದಾಸನೆ ಹೇಳಿದ ಹಾಗೆ ಕರ್ತನೆ ವಾಗ್ದಾನ ಮಾಡಿದಾತ ನಂಬಿಗಸ್ತನು ರಾಜ. ನೀನು ಕರ್ತನೆ ವಾಗ್ದಾನ ಮಾಡಿರುವಂತ ದೇವರು ಅಪ್ಪ. ಕರ್ತನೆ, ಈಗೋ ಕರ್ತನೆ ಲೋಕಕ್ಕೆ
ಬೆಳಕು ಬರುವುದಾಗಿತ್ತು. ಅದು ಕರ್ತನೆ ನಿನ್ನಿಂದ ಯೇಸುವೆ ನೀನಾಗಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೀನಪ್ಪ. ಏಸಪ್ಪ ಕರ್ತನೆ ಈ ದಿನದಲ್ಲಿ ಕರ್ತನೆ ನೀನು ಸುರಿಸಲ್ಪಟ್ಟಂತ ನಿನ್ನ ಪರಿಶುದ್ಧವಾದ ರಕ್ತ ನಮ್ಮನ್ನ ಈ ದಿನದಲ್ಲಿ ನಿನ್ನ ಪರಿಶುದ್ಧತೆಯಲ್ಲಿ ನಡೆಸಲ್ಪಡುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಅಪ್ಪ ಕರ್ತನೆ ಸ್ವಾಮಿ ನೀನು ಕರ್ತನೆ ಯಾವ ಉದ್ದೇಶದ ಮೇರೆಗೆ ಕರ್ತನೆ ನಿನ್ನ ರಕ್ತವನ್ನು ಸುರಿಸಲ್ಪಟ್ಟಿದ್ಯೋ ದೇವರೇ ಕರ್ತನೆ ಈ ಲೋಕದಲ್ಲಿ ಅಪ್ಪ ಈ ಮಣ್ಣಿನ ಮೇಲೆ ಸುರಿಸಲ್ಪಟ್ಟಂತ ನಿನ್ನ ಪರಿಶುದ್ಧವಾದ ರಕ್ತ ದೇವರೇ ಕರ್ತನೆ ಅನೇಕರನ್ನ ಸಂಧಿಸಲಿ ಸ್ವಾಮಿ. ನೀನು ವಾಗ್ದಾನ ಮಾಡಿದ್ದಿ ಈ ಸಭೆಗೆ ಕರ್ತನೆ ಅನೇಕವಾಗಿರುವಂತಹ ಆತ್ಮಗಳನ್ನು ಒದಗಿಸಿ ಕೊಡುತ್ತೇನೆ ಎಂಬುದಾಗಿ. ಏಸಪ್ಪ ಆತ್ಮಗಳ ಸಂಖ್ಯೆ ಹೆಚ್ಚಾಗಲಿ, ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ದೇವರೇ ಕರ್ತನೆ. ದೇವರೇ ಕರ್ತನೆ ರಾಜ ವಾಕ್ಯ ಹೇಳುತ್ತದೆ ತಂದೆಯ ಚಿತ್ತದ ಮೇರೆಗೆ ಕರ್ತನೆ ತಂದೆಯಾದ ದೇವರು ಹೃದಯಗಳನ್ನು ತೆರೆಯುವುದಾದರೆ ನಿನ್ನ ಮಗನನ್ನ ಅರಿತುಕೊಳ್ಳುವರು ಎಂಬುದಾಗಿ ಹೇಳುತ್ತದೆ. ಅಪ್ಪ ನಿನ್ನ ಕರ್ತನೆ ದೇವರೇ ತಂದೆಯಾದ ದೇವರೇ ಭಿನ್ನವಿಸಿಕೊಳ್ಳುತ್ತೇವೆ, ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವಪ್ಪ. ಹೃದಯಗಳನ್ನು ತೆರೆಯಿರಿ, ಅಂತರೇಂದ್ರಿಯಗಳನ್ನು ತೆರೆಯಿರಿ ಕರ್ತನೆ ದೇವರೇ. ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಸಲ್ಪಡುವಂತ ನಿನ್ನ ಸಮ್ಮುಖಕ್ಕೆ ಬರಲಿಕ್ಕೆ ಬೇಕಾದಂತ ದೇವರೇ ಮಾರ್ಗಗಳನ್ನು ತೆರೆಯಿರಿ ಸ್ವಾಮಿ. ಎಲ್ಲೆಲ್ಲಿ ಕರ್ತನೆ ಸ್ವಾಮಿ ಅಂಧಕಾರದಲ್ಲಿ ಓ ಕರ್ತನೆ ಸ್ವಾಮಿ ದೇವರೇ ಕಣ್ಣೀರಿನಲ್ಲಿ ಅನೇಕ ಕರ್ತನೆ ಸೈತಾನನ ಬಂಧನಗಳಲ್ಲಿ ಅನೇಕ ಸೈತಾನನ ಕಟ್ಟುಗಳಲ್ಲಿ ಬಿದ್ದು ಹೋಗಿರುವಂತ ಜನರನ್ನ ದೇವರು ಈ ಸಮಯದಲ್ಲಿ ಸಂಧಿಸುವಂತ ಕೃಪೆಗಾಗಿ ಸ್ತೋತ್ರ ದೇವರೇ. ಅವರನ್ನ ಕರ್ತನೆ ಒಂದು ಬಾರಿ ನೀನು ಮುಟ್ಟು ಸ್ವಾಮಿ, ನಿನ್ನ ಸಮ್ಮುಖಕ್ಕೆ ಕರೆತ ನಿನ್ನ ಬಿಡುಗಡೆನ ಅನುಭವಿಸಲಿ, ನಿನ್ನ ಸಂತೋಷದಲ್ಲಿ ಪಾಲುಗಾರರಾಗಲಿ ಅಪ್ಪ. ನಿನ್ನ ರಕ್ತದಲ್ಲಿ ಅವರು ಪಾಲುಗಾರರಾಗಲಿ ಸ್ವಾಮಿ. ಒಪ್ಪಿಸಿ ಕೊಡುತ್ತೇನೆ ಕರ್ತನೆ. ವಾಕ್ಯ ಹೇಳುತ್ತದೆ ಕರ್ತನೆ ಸ್ವಾಮಿ ಕಡೆಯ ದಿನದಲ್ಲಿ ಬರೋಣದಲ್ಲಿ ಎಲ್ಲರೂ ಕರ್ತನೆ ಸ್ವಾಮಿ ದೇವರ ಎತ್ತಲ್ಪಟ್ಟ ಮೇಲೆ ಕರ್ತನೆ ದೇವರ ಅನೇಕರು ಕೈ ಬಿಡಲ್ಪಟ್ಟು ಯೇಸುವೆ ಕರ್ತನೆ ಹೆದೆ ಬಡಿಕೊಳ್ಳುವ ಹಾಗೆ ನಿನ್ನನ್ನು ಕಾಣುವರು ಎಂಬುದಾಗಿ ಹೇಳುತ್ತದೆ ದೇವರೇ ಕರ್ತನೆ ಸ್ವಾಮಿ. ಆ ರೀತಿಯಾಗಿ ಒಂದು ಆತ್ಮವು ಕರ್ತನೆ ನಷ್ಟ ಪಡದ ಹಾಗೆ ನಿನ್ನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಎಲ್ಲ ಆತ್ಮಗಳು ನಿನ್ನ ಪರಲೋಕ ರಾಜ್ಯವನ್ನು ಸೇರಲ್ಪಡಲಿ ದೇವರೇ ಕರ್ತನೆ. ಈ ದಿನದ ಅಪ್ಪ ಈ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ಳುತ್ತೇವಪ್ಪ. ಈ ಲೋಕದ ಕರ್ತನೆ ದಿನಗಳು ಅಲ್ಪವಾಗಿದೆ ಏಸಪ್ಪ. ಈ ಲೋಕದ ಪ್ರಯಾಸ ದೇವರೇ ಕರ್ತನೆ ಅದು ಪ್ರವಾಸದ ದಿನಗಳಾಗಿದೆ ಕರ್ತನೆ. ನಿನ್ನ ಸಮ್ಮುಖವೇ ಶಾಶ್ವತವಾಗಿರುವಂಥದ್ದು, ನೀನೇ ನಿತ್ಯವಾಗಿ ವಾಸಿಸುವಂತ ದೇವರು ಕರ್ತನೆ. ನಿನ್ನಲ್ಲಿ ಸಮಾಧಾನ ಉಂಟಲ್ಲಪ್ಪ ದೇವರೇ ಕರ್ತನೆ. ನಾವುಗಳು ಹೊಂದಿಕೊಳ್ಳುವ ಹಾಗೆ ಅನೇಕರು ನಿನ್ನ ಸಮ್ಮುಖವನ್ನು ಹೊಂದಿಕೊಳ್ಳಲಿ, ನಿನ್ನ ರಾಜ್ಯದಲ್ಲಿ ಪಾಲುಗಾರರಾಗಲಿ ರಾಜ. ನೀನು ಮುಟ್ಟು ಸ್ವಾಮಿ. ಯೇಸುವೆ ಬಿಡುಗಡೆಯನ್ನು ಕೊಡು ಅವರ ಕರ್ತನೆ ಸ್ವಾಮಿ. ಎಲ್ಲಾ ವಿಷಯಗಳ ಮೇಲೆ ದೇವರು ತಾನೇ ಕರ್ತನೆ ಬಿಡುಗಡೆಯನ್ನು ಕೊಟ್ಟು ನೀನು ಕರ್ತನೆ ನಿಜವಾದ ರಕ್ಷಕನು ಎಂಬುದಾಗಿ ಅಪ್ಪ ಆ ದೇವರೇ ವಾಕ್ಯ ಹೇಳಿದ ಹಾಗೆ ಯಾರು ತಮ್ಮ ಹೃದಯಾಂತರಾಳದಿಂದ ಓ ಯೇಸು ಕ್ರಿಸ್ತನು ರಕ್ಷಕನು ಎಂಬುದಾಗಿ ಅಂಗೀಕರಿಸಿಕೊಳ್ಳುವರು ಅವರು ಮಗನಾಗಿ ಮಗಳಾಗಿ ದೇವರೇ ಪರಲೋಕಕ್ಕೆ ಬಾಧ್ಯರಾಗುವರು ಎಂಬುದಾಗಿ ಹೇಳಿದ ಹಾಗೆ ದೇವರೇ ಕರ್ತನೆ ನಿನ್ನಲ್ಲಿ ಮೊರೆ ಹಿಡುವಂತ ದೇವರೇ ಈ ಲೋಕದಲ್ಲಿ ಯಾವುದಾದರೊಬ್ಬರು ದೇವರು ಇದ್ದಾನೋ ಎಂಬುದಾಗಿ ದೇವರೇ ಒಂದು ಹೃದಯವು ಕೂಗುವುದಾದರೆ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆ ಹೃದಯಗಳನ್ನು ದೇವರು ನೋಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಆ ಹೃದಯಗಳನ್ನು ಸಂಧಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ ಕರ್ತನೆ. ಈ ಪ್ರಾಂತ್ಯವನ್ನು ನೀನು ತಲುಪಪ್ಪ. ಈ ಪ್ರಾಂತ್ಯದ ಸುತ್ತಮುತ್ತಲು ಆಗಿರುವಂತ ಎಲ್ಲಾ ಪಟ್ಟಣಗಳನ್ನ ನನ್ನ ದೇವರು ಸಂಧಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ದೇವದೂತರನ್ನು ದಂಡಿಳಿಸುವುದಕ್ಕಾಗಿ ಸ್ತೋತ್ರ ಕರ್ತನ. ಆತ್ಮನು ತಾನೆ ಓ ಖಡ್ಗವಾಗಿ ಓ ಕರ್ತನೆ ನಿನ್ನ ದೇವದೂತರನ್ನ ದೇವರು ದಂಡಿಳಿಸಲು ಯುದ್ಧ ಸನ್ನದ್ಧನಾಗಿ ನಿಂತಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ ಕರ್ತನೆ. ನನ್ನ ದೇವರು ತಾನೆ ನಮ್ಮ ಮುಂಬಲವಾಗಿ ನಿಲ್ಲಲು ಓ ಕರ್ತನೆ ನೀನು ನಿಂತಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಓ ಕರ್ತನೆ ಆತ್ಮಗಳನ್ನು ಸಂಧಿಸಪ್ಪ ದೇವರ. ಅದಕ್ಕೆ ವಿರುದ್ಧವಾಗಿ ಹೋರಾಡುತ್ತಿರುವಂತ ಸೈತಾನನೆಲ್ಲ ಕೋಟೆ ಕೊತ್ತಲೆಗಳನ್ನ ಯೇಸುವಿನ ನಾಮದಲ್ಲಿ ಮುರಿಯುತ್ತೇವೆ ನಿನ್ನ ಕರ್ತನೆ ಅಧಿಕಾರವುಳ್ಳ ನಾಮದಲ್ಲಿ. ಓ ಸೈತಾನನೆಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ
ಮುರಿಯಲ್ಪಡಲಿ, ಅದು ಪಾತಾಳದಲ್ಲಿ ದಬ್ಬಲ್ಪಡಲಿ ದೇವರೇ. ಯಾವುದೆಲ್ಲ ದುರಾತ್ಮನ ಶಕ್ತಿಗಳು ಆತ್ಮಗಳಿಗೆ ವಿರುದ್ಧವಾಗಿಯೂ ಜನರ ಕರ್ತನೆ ಅನೇಕ ಕಾರ್ಯಗಳಿಗೆ ತೆರೆಯಲ್ಪಡದಾಗೆ ಬಂಧಿಸಲ್ಪಟ್ಟಂತ ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ದೇವರೇ. ಓ ಕರ್ತನೆ ಸ್ವಾಮಿ, ನಿನ್ನ ಸೇವಕನ ಸೆರೆಮನೆಯಿಂದ ಹೊರಗೆ ಬರುವಾಗ ಬೇಡಿಗಳು ಕಡಚಲ್ಪಟ್ಟಿತ್ತು ದೇವರೇ. ಕರ್ತನೆ, ಅವನು ಕರ್ತನೆ ಕನಸನ್ನ ನೋಡಿದ ಹಾಗೆ ಆ ಸೆರೆಮನೆಯಿಂದ ಹೊರಗೆ ಬರುವ ರೀತಿಯಲ್ಲಿ ನಿನ್ನ ಮಕ್ಕಳು ದೇವರೇ ಆ ಸೈತಾನನ ಬಂಧನದಿಂದಲೂ ಎಲ್ಲ ಅಂಧಕಾರದ ಕಾರ್ಯಗಳಿಂದಲೂ ನಿನ್ನ ನಾಮದಲ್ಲಿ ಹೊರ ಬರಲಿ ಅಪ್ಪ ದೇವರೇ. ನಿನ್ನನ್ನು ಕಾಡಲಿ. ಓ ಈ ಕತ್ತಲೆಯು ಈ ಬೆಳಕಿನೆಡೆಗೆ ನನ್ನ ದೇವರು ನಡೆಸಿದ್ದಾರಲ್ಲ ಎಂಬುದಾಗಿ ನಿನ್ನ ಕರ್ತನೆ ಹೃದಯಾಂತರಾಳದಿಂದ ಕರ್ತನೆ ಅವರು ಅನುಭವಿಸಲಿ, ನಿನ್ನನ್ನು ಅನುಭವಿಸಲಿ, ನಿನ್ನನ್ನು ಸೇವಿಸಲಿ ರಾಜ. ನಿನ್ನ ಪರಲೋಕಕ್ಕೆ ಕರ್ತನೆ ನೀನು ಮಾಧ್ಯರನ್ನಾಗಿ ಮಾಡುವ ದೇವರು. ಒಂದು ಆತ್ಮವಾದರೂ ನಶಿಸದ ಹಾಗೆ ಎಲ್ಲ ಆತ್ಮಗಳನ್ನು ದೇವರ ಸಾಧಿಸಪ್ಪ ಬೇಡಿಕೊಳ್ಳುತ್ತೇನೆ ರಾಜ. ಒಂದು ಆತ್ಮವು ನಶಿಸಿ ಹೋಗದ ಹಾಗೆ ನನ್ನ ದೇವರೇ ನೀನು ಸಾಧಿಸುವುದಕ್ಕಾಗಿ ಒಪ್ಪಿಸಿಕೊಡುತ್ತೇನೆ. ಯೇಸುನಾಮದಲ್ಲಿ ಬೇಡುತ್ತದೆ ಆದ ದೇವರೇ. ಆಮೆನ್, ಆಮೆನ್. ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಆಮೆನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಆಮೆನ್. ಜೀಸಸ್. ಹಲ್ಲೆಲೂಯ, ಹಲ್ಲೆಲೂಯ. ಬಂದಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇನ್. ಈ ಉಪವಾಸ ಪ್ರಾರ್ಥನೆ 5ನೇ ದಿನದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಆಗಿದ್ದೇವೆ. ಆಮೇನ್. ದಿನನಿತ್ಯವೂ ಕರ್ತನು ತನ್ನ ಉದ್ದೇಶದ ಮೇರೆಗೆ, ತನ್ನ ಚಿತ್ತದ ಮೇರೆಗೆ ನಮ್ಮನ್ನು ಅದ್ಭುತಕರವಾಗಿ ನಡೆಸ್ತಿದ್ದಾನೆ. ಆತನ ಆಲೋಚನೆಗಳನ್ನು ಕೊಟ್ಟು ಆಮೇನ್ ಕರ್ತನು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಬೆಳಗಿನ ಜಾವದಲ್ಲಿ ಕರ್ತನ ಆತ್ಮನು ಬಲವಾಗಿ ನಮ್ಮೊಂದಿಗೆ ಮಾತನಾಡಿದ ಆತ್ಮನಾಗಿದ್ದಾನೆ. ಹಲ್ಲೆಲೂಯ. ಪರಿಶುದ್ಧಾತ್ಮನು ಒಂದು ಹೊಸ ರೀತಿಯಲ್ಲಿ ಹೊಸದಾಗಿ ಒಂದೊಂದು ಕ್ಷಣವು ತನ್ನ ವಚನಗಳ ಮೂಲಕವಾಗಿ ಹೊಸತನದಲ್ಲಿ ಆತನ ಮಾತನಾಡುವ ಆತ್ಮನಾಗಿದ್ದಾನೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಆತ್ಮನಿಂದ ನನ್ನೊಂದಿಗೆ ನೀನು ಮಾತನಾಡಪ್ಪ, ನನಗೆ ಬೇಕಾದ ಆಲೋಚನೆಗಳನ್ನು ನೀನು ಒದಗಿಸು ಎಂಬುದಾಗಿ ನಾವು ಪ್ರಾರ್ಥಿಸಿದಾಗ ಖಂಡಿತವಾಗಲೂ ಕರ್ತನ ಆತ್ಮ ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಲೂಕನ ಬರೆಸುವ ವಾರ್ತೆ ಅದರ 8ನೇ ಅಧ್ಯಾಯದ 48ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದಿಕೊಳ್ಳೋಣ. ಮಗಳೇ, ನೋಡಿ ಇಲ್ಲಿ ಬಂದಂತ ಈ ರೋಗಿಗೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತೆಂಬುದಾಗಿ. ಆದರೆ ಶಿಷ್ಯರಿಗೆ ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ. ಆಮೇನ್. ಆ ವಚನವನ್ನು ನಾವು ಓದಿಕೊಳ್ಳೋಣ. ಅದರ 25ನೇ ವಚನ, 8:25. ಸಾಕು. ನೋಡಿ, ಈ ರಕ್ತ ಕುಸುಮ ರೋಗಿಯೊಂದಿಗೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಆದರೆ ಶಿಷ್ಯರಿಗೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆ ಎಲ್ಲಿ ಅಂತ. ನೋಡಿ ಎಷ್ಟು ಅದ್ಭುತ ಅಲ್ಲ. ಆ ರಕ್ತ ಕುಸುಮ ರೋಗಿ ಯೇಸುವಿನ ಬಳಿಗೆ ನಂಬಿಕೆ ಒಂದಿಗೆ ಬರ್ತಾ ಇದ್ದಾಳೆ. ಆ ನಂಬಿಕೆ ಮೂಲಕವಾಗಿರುವಂಥ ಬಿಡುಗಡೆಯನ್ನು ಆ ಸ್ತ್ರೀ ತನ್ನ ಜೀವಿತದಲ್ಲಿ ಅನುಭವಿಸ್ತಾ ಇದ್ದಾರೆ. ಹಲ್ಲೆಲೂಯ. ನಾನು ಇವತ್ತು ಒಂದು ಆತ್ಮಿಕವಾದ ಆಲೋಚನೆಯೊಂದಿಗೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಖಂಡಿತವಾಗಲೂ ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾರಂಭವಾಗಿ ಯೇಸುಸ್ವಾಮಿಯ ಬಳಿಗೆ ಬಂದಂಥ ಬಿಡುಗಡೆಗಳ ರೀತಿ ಅಲ್ಲ, ಮುಂದೆ ನಾವು ಆತನೊಂದಿಗೆ ಇರುವಂಥ ದಿನಗಳಲ್ಲಿರುವಂಥ ವಿಚಾರಗಳು. ಹಲ್ಲೆಲೂಯ. ಪ್ರಾರಂಭದಲ್ಲಿ ಅನೇಕ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯಿತು, ಅನೇಕ ಮಹತ್ ಕಾರ್ಯಗಳು ನಡೆಯಿತು, ಅನೇಕ ವಿಷಯಗಳಲ್ಲಿ ಯೇಸುಸ್ವಾಮಿ ನಮಗಾಗಿ ಕಾರ್ಯ ಮಾಡಿದ್ರು. ಆದರೆ ಅದೇ ಥರವಾಗಿರುವಂಥ ಕಾರ್ಯ ಮುಂದೆನೂ ನಾವು ನಡೀತದೆ ಎಂಬುದಾಗಿ ಇರುವಂಥದ್ದು ಅಲ್ಲ. ಹಲ್ಲೆಲೂಯ.
ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ದೇವರ ವಚನದ ಸತ್ಯತೆಯನ್ನು ತಿಳಿದು ಅವನು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನ ತೆಗೆದುಕೊಂಡು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟ ನಂತರವಾಗಿ ಅವನ ಜೀವಿತದಲ್ಲಿ ಇರುವಂತಹ ಅನುಭವ ವ್ಯತ್ಯಾಸವಾದದ್ದು. ಹಲ್ಲೆಲೂಯಾ. ಇವತ್ತು ಒಬ್ಬ ವ್ಯಕ್ತಿ ಹೊಸದಾಗಿ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಅನೇಕ ಅದ್ಭುತಗಳನ್ನು ಅವರು ಹೊಂದಿ ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ನಂತರ ಹೋಗ್ತಾ ಹೋಗ್ತಾ ಅವರ ಜೀವಿತದಲ್ಲಿ ಕೆಲವು ಟೈಮಲ್ಲಿ ಕೆಲವು ಕಾರ್ಯಗಳು ನಡೆಯುವುದೇ ಇಲ್ಲ, ಕೆಲವು ಕಾರ್ಯಗಳಾಗುವುದೇ ಇಲ್ಲ. ಇವತ್ತು ಸೇವಕರಾಗಿ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಕಾರ್ಯಗಳನ್ನು ದೇವರು ಮಾಡಿರ್ತಾರೆ, ಅನೇಕ ಅದ್ಭುತಗಳನ್ನು ನಾವು ಹೊಂದಿಕೊಂಡಿರ್ತೇವೆ. ನಂತರ ಹೋಗ್ತಾ ಇರುವಾಗ ಕೆಲವು ಸಂದರ್ಭಗಳಲ್ಲಿ ಕೆಲವು ಕಾರ್ಯಗಳು ನಡೆಯಲ್ಲ, ಕೆಲವು ಕಾರ್ಯಗಳು ಸಂಭವಿಸಲ್ಲ. ಯಾಕಂತೇಳಿದ್ರೆ ಶಿಷ್ಯರ ಸಂಗಡ ಯೇಸು ಸ್ವಾಮಿ ಕೇಳಿದ ಪ್ರಕಾರವಾಗಿ ನಮ್ಮ ಹತ್ರನೂ ದೇವರು ಕೇಳ್ತಾರೆ, ನಿನ್ನ ನಂಬಿಕೆ ಎಲ್ಲಿ? ಆಮೇಲೆ ಮಾರ್ತಳ ಸಂಗಡ ದೇವರು ಹೇಳ್ತಿದ್ದಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡಲಿಲ್ಲ, ಹೋದ ತಕ್ಷಣ ಅದ್ಭುತವನ್ನು ಮಾಡಲಿಲ್ಲ, ಹೋದ ತಕ್ಷಣ ರಾಜನ ಹೊರಗೆ ಬಾ ಅಂತ ಹೇಳಿಲ್ಲ. ಫಸ್ಟ್ ಮಾರ್ತಳಿಗೆ ಹೋಗಿ ಹೇಳ್ತಿದ್ದಾರೆ, ನೀ ನಂಬಿದ್ರೆ. ಹಾಗಾದ್ರೆ ಮಾರ್ತಳು ಅಲ್ಲಿ ನಂಬಿದ್ಲು, ಯೇಸು ಸ್ವಾಮಿ ಕಾರ್ಯ ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ 22ನೇ ವಚನದಿಂದ ನಾವು ಓದಿಕೊಳ್ಳೋಣ. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತು ಶಾಂತವಾಯಿತು. ಹಲ್ಲೆಲೂಯಾ. ಆಗ ಈ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಶಿಷ್ಯರಲ್ಲಿ ನಂಬಿ ಅಲ್ಲಿರುವಂತ ಕಾರ್ಯಕ್ಕೆ ಅವರು ಆಪರೇಟ್ ಮಾಡಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಏನ್ ಮಾಡಿದ್ರು, ತಟ್ಟಿ ಎಬ್ಬಿಸಿದ್ರು. ಗುರುವೇ ಗುರುವೇ ನಾವು ಸಾಯುತ್ತಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾಗಿರುವಂತ ನಮ್ಮ ಜೀವಿತದಲ್ಲಿ ನಾವು ಹೀಗೇನೆ ಯೇಸು ಸ್ವಾಮಿಯನ್ನು ತಟ್ಟಿ ಎಬ್ಬಿಸ್ತಾ ಇದ್ದೇವೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಅನೇಕ ಸಂದರ್ಭಗಳು, ಅನೇಕ ಅದ್ಭುತಗಳ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿದ್ದೇವೆ. ದೇವರ ನಾನಾ ಅದ್ಭುತಗಳ ನಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದಾರೆ. ಆದರೆ ಯೇಸು ಸ್ವಾಮಿನ ಅನೇಕ ಸಂದರ್ಭದಲ್ಲಿ ತಟ್ಟಿ ಎಬ್ಬಿಸಿ ಹೇಳ್ತಿದ್ದೇವೆ, ನಾವು ಸಾಯ್ತಿದ್ದೇವೆ, ನಮ್ಮನ್ನು ಕಾಪಾಡು. ಯೇಸು ಸ್ವಾಮಿ ಮಾಡುವ ಪ್ರಶ್ನೆ, ನಿನ್ನ ನಂಬಿಕೆ. ಇಲ್ಲಿ ರಕ್ತ ಕುಸುಮ ರೋಗಿಯ ಅನುಭವ ವ್ಯತ್ಯಾಸ. ಯಾಕಂದ್ರೆ ರಕ್ತ ಕುಸುಮ ರೋಗಿ ಪ್ರಾರಂಭವಾಗಿ ಯೇಸು ಸ್ವಾಮಿಯ ಬಳಿಗೆ ಬಂದದ್ದು, ಪ್ರಾರಂಭವಾಗಿ ಯೇಸು ಸ್ವಾಮಿಯನ್ನು ಸಂಧಿಸಿತು. ಹಲ್ಲೆಲೂಯಾ. ಆದರೆ ಶಿಷ್ಯರು ಹಾಗೆ ಅಲ್ಲ. ಶಿಷ್ಯರು ಯೇಸು ಸ್ವಾಮಿ ಯೇಸು ಸ್ವಾಮಿನ ಹಿಂಬಾಲಿಸಿದವರು, ಯೇಸು ಸ್ವಾಮಿ ಮಾಡಿದ ಅನೇಕ ಕಾರ್ಯಗಳನ್ನು ಅವರು ವೈಯಕ್ತಿಕವಾಗಿ ತಮ್ಮ ಜೀವಿತಗಳನ್ನು ಅನುಭವಿಸಿದವರು. ಯೇಸು ಸ್ವಾಮಿಯ ಮೂಲಕವಾಗಿ ಏನೆಲ್ಲ ಕಾರ್ಯಗಳು ನಡೆಯುತ್ತೆಂಬುದಾಗಿ ಅವರಿಗೆ ಗೊತ್ತಿರೋದ್ರಿಂದ ಯೇಸು ಸ್ವಾಮಿ ಅವರಿಗೆ ಕೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ಎಲ್ಲಿ? ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಅನೇಕ ವಿಷಯಗಳನ್ನು ನೀವು ಪ್ರಾರ್ಥಿಸ್ತಾ ಇದ್ದೀರಾ, ಮೊರೆ ಇಡ್ತಿದ್ದೀರಾ, ಕೂಗ್ತಾ ಇದ್ದೀರಾ. ಆದರೆ ಯೇಸು ಸ್ವಾಮಿ ನಿಮ್ಮ ಹತ್ರ ಕೇಳ್ತಿರುವಂಥದ್ದು, ನಿಮ್ಮ ನಂಬಿಕೆ. ಅನೇಕ ಸಂದರ್ಭಗಳಲ್ಲಿ ನಾವು ತಟ್ಟಿ ಎಬ್ಬಿಸ್ತಾ ಇದ್ದೇವೆ, ಯೇಸುವೇ ನೀನು ಅದ್ಭುತ ಮಾಡೆಂಬುದಾಗಿ ಹೇಳ್ತಿದ್ದೇವೆ. ಆದರೆ ಯೇಸು ಸ್ವಾಮಿಯ ಪ್ರಶ್ನೆ ನಮ್ಮೊಂದಿಗೆ, ನಿನ್ನ ನಂಬಿಕೆ ಎಲ್ಲಿ? ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಒಂದನ್ನು ಎದುರು ನೋಡ್ತಾ ಇದ್ದಾರೆ, ಏನಂತ ಹೇಳಿದ್ರೆ ನಂಬಿಕೆ. ಹಲ್ಲೆಲೂಯಾ. ಹಾಗಾದ್ರೆ ಆತನನ್ನು ನಾವೇನ್ ಮಾಡಬೇಕಾಗಿದೆ? ನಂಬಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡಬೇಕಾಗಿದೆ? ನಂಬಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಎಷ್ಟೇ ಇದ್ದರೂ, ಏನೇ ಕಾರ್ಯಗಳು ಇದ್ರೂ, ಏನೇ ಕಾರ್ಯಗಳು ನಡೆದ್ರು, ಏನೇ ಕಾರ್ಯಗಳು ನಮ್ಮ ಜೀವಿತದ ಒಟ್ಟಿಗೆ ಇದ್ರೂ, ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆ ನಮಗೆ ಇರಲಿಲ್ಲ ಅಂದ್ರೆ ನಾವು ಎಡವುತ್ತೇವೆ. ಹಲ್ಲೆಲೂಯಾ. ನಾವು ಬೀಳ್ತೇವೆ. ಆಮೇಲೆ ಪ್ರೈಸ್ ದಿ ಲಾರ್ಡ್.
ಅನೇಕ ಸಂದರ್ಭಗಳಲ್ಲಿ ಮನುಷ್ಯನು ಹುಡುಕುವ ಅನೇಕ ಕಾರಣಗಳು ಆತನನ್ನು ಅದರಿಂದ ಬಿಡಿಸಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಮನುಷ್ಯನು ಹುಡುಕುವ ಅನೇಕ ವಿಧವಾಗಿರುವಂಥ ಸೊಲ್ಯೂಷನ್ಗಳು ಅವನನ್ನು ಅದರಿಂದ ಹೊರತರಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಕಾರಲ್ಲಿ ಬರ್ತಿರುವಾಗ ಒಂದು ವಿಷಯ ಮಾತಾಡ್ಕೊಂಡು ಬರುವಾಗ ಅನೇಕರಿಗೆ ಅನೇಕ ಕಾರಣಗಳನ್ನು ಹೇಳ್ಕೊಂಡು ನಾನಾ ವಿಷಯಗಳಿಗೆ ಹೆಜ್ಜೆ ಇಡುವಂಥ ಒಂದು ಅನುಭವವಾಗಿರ್ತದೆ. ಒಬ್ಬರ ಕುರಿತು ನನ್ನ ಹತ್ರ ಹೇಳುವಾಗ ಈ ಥರವಾಗಿ ಹೇಳಿದರು, ಪಾಸ್ಟ್ರೇ ಆ ವಿಷಯ ನಾನು ಹೇಳಬೇಕಾ ಬೇಡವಾ ಅಂತ ನನಗೆ ಅನಿಸ್ತೈತೆ, ಆದ್ರೂ ನಾನು ಹೇಳಿಬಿಡ್ತೇನೆ. ಆಮೇಲೆ ಅವರು ಈ ರೀತಿಯಾಗಿ ಹೇಳಿದರು, ಪಾಸ್ಟ್ರೇ ಅವರ ಸಭೆನೂ ಲೀಸಲ್ಲಿದೆ, ಮನೆಯೂ ಲೀಸಲ್ಲಿದೆ, ಆದರೆ ಅವರಿಬ್ಬರು ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಇದು ಒಬ್ಬರ ಬಗ್ಗೆ ಹೇಳಿದ್ರು. ನಿಮ್ಗೆ ಗೊತ್ತಾಗ್ತದೆ, ಅಂದಾಜಾಗ್ತದೆ ಯಾರಂತ. ಕೆಲವರಿಗೆ ಅಂದಾಜಾಗ್ತದೆ, ಕೆಲವರಿಗೆ ಅಂದಾಜಾಗ. ಆಗ ನೀವು ನೆನೆಸಿ ನೋಡಿ, ಈಗ ಒಂದು ವೇಳೆ ನಂದು ಚರ್ಚು ಲೀಸಲ್ಲಿದ್ದರೆ, ನನ್ನ ಮನೆ ಲೀಸಲ್ಲಿದ್ದರೆ, ನಾನು ಆಕಾಶದಲ್ಲಿ ಹದ್ದು ಹಾರೋ ಥರ ಹಾರ್ತಾ ಇರ್ತೀನಿ. ಆಮೇಲೆ ಹಲ್ಲೆಲೂಯಾ. ಆದರೆ ಅವ್ರು ಹೇಳುವಾಗ ಕೆಲವು ಟೈಮಲ್ಲಿ ಪ್ರಶ್ನೆ ಆಗ್ತದೆ, ಇದು ಎರಡೂ ಲೀಸಲ್ಲಿದ್ರು ತಿರುಗಿನೂ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೆಲವು ವಿಷಯಗಳು ಪರಿಹಾರವಾಗ್ತಾ ಇಲ್ಲ, ಸಾಲ್ವ್ ಆಗ್ತಾ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ ಎಂಬುದಾಗಿ ಪ್ರಶ್ನೆಗಳು ಉದ್ಭವವಾಗ್ತದೆ. ಕಾರಣ ಏನು? ಅನೇಕ ಸಂದರ್ಭಗಳಲ್ಲಿ ಮನುಷ್ಯನು ಅನೇಕರಿಂದ ಪ್ರೇರೇಪಿಸಲ್ಪಟ್ಟವನಾಗಿ ತನ್ನ ಪರಿಹಾರವನ್ನು ತಾನೇ ಹುಡುಕ್ತಾ ಇರ್ತಾನೆ. ಹಲ್ಲೆಲೂಯಾ. ಇಲ್ಲಿ ಶಿಷ್ಯಂದ್ರು ಈ ಆಪತ್ತು ಸಂಭವಿಸಿದಾಗ ಅವರ ಈಸಿ ಮೆಥಡ್ ಯಾವುದು? ಯೇಸು ಸ್ವಾಮಿನ ಎಬ್ಬಿಸಿ, ಯೇಸು ಸ್ವಾಮಿ ಇದ್ರೆ ಅವ್ರು ನೀರು ನಿಲ್ಲಿಸ್ತಾರೆ, ಬಿರುಗಾಳಿ ನಿಲ್ಲಿಸ್ತಾರೆ ಎಂಬುದಾಗಿರುವಂಥದ್ದು. ಅದಲ್ಲ ಯೇಸು ಸ್ವಾಮಿ ನಮ್ಮಲ್ಲಿ ನೋಡುವಂಥದ್ದು. ಯೇಸು ಸ್ವಾಮಿ ನಮ್ಮಲ್ಲಿ ನೋಡುವಂಥದ್ದು ಆ ಕಾರ್ಯವನ್ನು ನೀನು ನಂಬಿಕೆಯ ಮೂಲಕವಾಗಿ ಎದುರಿಸಿ ಎಂಬುದಾಗಿ. ಹಲ್ಲೆಲೂಯಾ. ನೀನು ಮಾನುಷಿಕವಾದ ಮಂಡಲದಿಂದ ಪರಿಹಾರ ಹುಡುಕ್ಲಿಕ್ಕೆ ಹೋಗ್ಬೇಡ. ನನ್ನ ಮೇಲಿಟ್ಟಿರುವಂಥ ನಂಬಿಕೆಯಿಂದ ಆ ವಿಷಯದಲ್ಲಿ ನೀನು ಹೆಜ್ಜೆಗಳನ್ನು ನೀಡು. ನಂಬಿಕೆ ಮೂಲಕವಾಗಿ ನೀನು ಆ ವಿಷಯದಲ್ಲಿ ಪರಿಹಾರವನ್ನು ಹುಡುಕು. ಆಗ ಅದರಲ್ಲಿರುವಂಥ ಸೊಲ್ಯೂಷನ್, ಪರಿಹಾರವನ್ನು ನಾನು ಕೊಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ರಕ್ತ ಕುಸುಮ ರೋಗಿ ಯೇಸು ಸ್ವಾಮಿ ಹೇಳಿದ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡ್ತು. ಆದರೆ ಶಿಷ್ಯಂದ್ರಿಗೆ ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ನಂಬಿಕೆ ಎಲ್ಲಿ? ಹಾಗಾದ್ರೆ ಇವತ್ತು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಬೇಕು, ಆಮೇಲೆ ನನ್ನ ನಂಬಿಕೆ ಎಲ್ಲಿ ಹೋಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ವಿಷಯಗಳಲ್ಲಿ ನಾವು ಆ ವಿಷಯದಲ್ಲಿ ಧೈರ್ಯಗೊಂಡು ಹೆಜ್ಜೆ ಇಡ್ಲಿಕ್ಕೆ ನಮಗೆ ಧೈರ್ಯ ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಪರೀಕ್ಷಿಸಿಕೊಳ್ಬೇಕು. ನನ್ನ ಜೀವಿತದಲ್ಲಿ ನನ್ನ ದೇವರ ಮೇಲೆ ಇಟ್ಟಂತ ನಂಬಿಕೆ ಎಲ್ಲಿ ಹೋಗಿದೆ? ಅದು ರಿಟರ್ನ್ ಆಗಿ ರೆಸ್ಟೋರ್ ಆಗಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯದೇವರ ಮಕ್ಕಳೇ, ಪ್ರವಚನಾತ್ಮಕವಾಗಿ ನಾನು ಹೇಳ್ತೇನೆ, ಈ ಉಪವಾಸ ಪ್ರಾರ್ಥನೆ ಮುಗಿಯುವುದರ ಒಳಗಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ನಂಬಿಕೆ ಎಲ್ಲಿ ಹೋಗಿದೆಯಲ್ಲ, ಆ ನಂಬಿಕೆ ಅನುಭವಗಳು ತಿರುಗಿ ರೆಸ್ಟೋರ್ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಆ ನಂಬಿಕೆಯನ್ನು ದೇವರು ನಿಮ್ಮ ಜೀವಿತದಲ್ಲಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಸೇವಕರಾಗಿ ನಮಗಿರುವಂಥ ಶೋಧನೆ ಏನು ಗೊತ್ತುಂಟಾ? ಒಂದು ಒಳ್ಳೆ ಸೋರ್ಸ್ ಬರ್ತಾ ಇರ್ತದೆ, ಸಡನ್ ಆಗಿ ಸ್ಟಾಪ್ ಆಗ್ತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಕೆಲವು ಟೈಮಲ್ಲಿ ಸೇವಕರಾಗಿ ಅವ್ರು ಕೊಡ್ತಾ ಇಲ್ಲಲ್ಲ ಅಂತ ನಮಗಿರ್ತದೆ. ಆದರೆ ದೇವರು ಅದನ್ನು ಕಟ್ ಮಾಡಿ ದೇವರು ಹೇಳ್ತಾರೆ, ನೀನು ನನ್ನನ್ನು ನಂಬು, ಅಲ್ಲಿ ಕಾನ್ಸಂಟ್ರೇಟ್ ನೀನು ಮಾಡಬೇಡ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ಬಂದಂಥ ಅನೇಕ ವಿಷಯಗಳಲ್ಲಿ ನಾವು ಹಾದು ಬರುವಾಗ ತಿರುಗಿ ದೇವರು ನಮಗೆ ಕಲಿಸಿಕೊಡುವಂಥ ಒಂದು ಅನುಭವ ಏನಂತ ಹೇಳಿದರೆ, ನೀನು ನನ್ನನ್ನು ನಂಬು, ಅಲ್ಲಿ ನೀನು ನಮಗೆ ಹೇಳ್ಬೇಕು. ಕೆಲವು ಟೈಮು ಏನಾಗ್ತದೆ ಅಂತ ಹೇಳಿದರೆ, ಕಳೆದ ದಿನಗಳೆಲ್ಲ ಕೆಲವು ವಿಷಯಗಳು ದಾಟಿ ಬಂದಾಗ ದೇವರ ನಡೆಸುವಿಕೆನೇ ಇರ್ತು ಹೊರತು ಮನುಷ್ಯನ ಕರ ಅಲ್ಲಿ ಇರಲಿಲ್ಲ. ಹಲ್ಲೆಲೂಯಾ. ದೇವರ ಮಾರ್ಗಗಳೇ ಇತ್ತು ಹೊರತು ಮನುಷ್ಯನ ಕರಗಳಲ್ಲಿ ಇರಲಿಲ್ಲ. ಹಾಗಾದ್ರೆ ಸೊಲ್ಯೂಷನ್ ಇರುವಂಥದ್ದು, ಪರಿಹಾರ ಇರುವಂಥದ್ದು ಆತನ ಮೇಲೆ ಇಡುವಂಥ ನಂಬಿಕೆಯಲ್ಲಿ ಆಗಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟೇ ಸೋರ್ಸ್ಗಳು ನಮಗೆ ಬಂದ್ರೂ ಪರಿಹಾರವಾಗುವಂಥದ್ದು ದೇವರಿಂದಲೇ. ಹಲ್ಲೆಲೂಯಾ. ಆಮೇಲೆ ಅದು ಪರಿಹರಿಸಲ್ಪಡುವಂಥದ್ದು ಯಾರಿಂದ ಅಂತ ಹೇಳಿದ್ರೆ ಅದು ದೇವರಿಂದಲೇ ಪರಿಹರಿಸಲ್ಪಡುವಂಥದ್ದು. ಹಲ್ಲೆಲೂಯಾ. ಇವತ್ತು ಆತ್ಮಭಾರ ಉಳ್ಳವನಾಗಿ ನಾನು ಹೇಳ್ತೇನೆ, ನಿಮ್ಮ ನಂಬಿಕೆ ದೇವರಲ್ಲಿ ಇರಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವರ ವಚನ ಹೇಳ್ತದೆ, ಆಮೇಲೆ ನೀವು ದೇವರನ್ನು ನಂಬಬೇಕೆಂಬುದಾಗಿರುವಂಥ ಸತ್ಯತೆಯನ್ನೇ ದೇವರ ವಚನ ನಮಗೆ ಸಾರುವಂಥದ್ದು. ಹಲ್ಲೆಲೂಯಾ. ಇವತ್ತು ಕೀರ್ತನೆಗಾರನು ಹೇಳ್ತಾನೆ, ಮನುಷ್ಯನ ಬರೀ ಉಸಿರೇ ಅವನು ಸಹಾಯ ಮಾಡ ಶಕ್ತನಲ್ಲ ಎಂಬುದಾಗಿ ಹೇಳುವಾಗ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಆತನು ಸಹಾಯ ಮಾಡ ಶಕ್ತನಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಮನುಷ್ಯನ ಮುಖಾಂತರವಾಗಿ ನಮಗೆ ಕೊಡಿಸ್ಬೋದು, ಆದರೆ ಆ ಸಹಾಯ ಬಂದಿರುವಂಥದ್ದು ಅದು ದೇವರಿಂದಲೇ ಆಗಿರುವಂಥ ಒಂದು ಕಾನ್ಫಿಡೆಂಟ್, ಒಂದು ದೃಢ ಸ್ಥಿರವಾಗಿರುವಂಥ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ನಾವು ನಿಲ್ತೇವೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನೆ ದಿನದಲ್ಲಿ ರಾತ್ರಿ ಹತ್ತತ್ರ ಒಂದು 2 ಗಂಟೆ 3 ಗಂಟೆಗೆ ಒಂದು ಸೇವಕರ ಸಾಕ್ಷಿಯನ್ನು ನಾನು ಕೇಳ್ತಾ ಇದ್ದೆ. ಆ ಸೇವಕರು ಭಾರಿ ಚೆನ್ನಾಗಿ ಹೇಳ್ತಾ ಇದ್ರು ಸಾಕ್ಷಿ, ದೊಡ್ಡ ಸೇವಕರು. ಆಮೇಲೆ ಆ ಸಾಕ್ಷಿಗಳು ಬಲವಾಗಿ ನನ್ನ ಜೀವಿತದಲ್ಲಿ ಬಲವನ್ನು ಕೊಟ್ಟಂಥ ಒಂದು ಅನುಭವ. ಅನೇಕ ಸಂದರ್ಭಗಳಲ್ಲಿ ನಾವು ಸೇವೆಯಲ್ಲಿ ನಿಲ್ಲುವಾಗ ನಮಗೆ ಕೆಲವು ಟೈಮ್ ಪ್ರಶ್ನೆ ಆಗ್ತದೆ, ನಾನು ಮಾಡಿದ್ದು ಸರಿ ಇದೆಯಾ, ಈ ಕಾರ್ಯದಲ್ಲಿ ತೆಗೆದುಕೊಂಡ ಡಿಸಿಷನ್ ಸರಿ ಇದೆಯಾ ಎಂಬುದಾಗಿ ಅನೇಕ ಸಂದರ್ಭ ನಾನು ನೆನೆಸ್ತೇನೆ. ಕೆಲವು ಟೈಮಲ್ಲಿ ಕೆಲವು ವಿಷಯಗಳಿಗೆ ನೋ ಹೇಳುವಂಥದ್ದು, ಕೆಲವು ವಿಷಯಗಳಲ್ಲಿ ಇಲ್ಲ ಆಗಲ್ಲ ಎಂಬುದಾಗಿ ಹೇಳುವಂಥದ್ದು, ಕೆಲವು ವಿಷಯಗಳಲ್ಲಿ ದೇವರ ದರ್ಶನ ಬಿಟ್ಟು ಹೋಗುವಂಥ ಯಾವುದಾದ್ರು ವಿಷಯ ಬಂದರೆ ಅದಕ್ಕೆ ಬೇಡ ಎಂಬುದಾಗಿ ಹೇಳಿ ಅದರಲ್ಲಿ ದೃಢವಾಗಿ ನಿಲ್ಲುವಂಥ ಕೆಲವು ಅನುಭವಗಳು ಬರುವಾಗ ಕೆಲವು ಟೈಮು ನಮಗನ್ನಿಸ್ತದೆ ಇದು ಸರಿಯಾಗಿದೆ ಎಂಬುದಾಗಿ. ಆದರೆ ನಿನ್ನೆ ದಿನ ಕೆಲವು ಸಾಕ್ಷಿಗಳನ್ನು ಕೇಳಿದಾಗ ಅವರಿಗೂ ಆ ಥರನೇ ಪ್ರಶ್ನೆಗಳಿತ್ತಂತೆ. ಆದರೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಹೋಗುವುದಾದರೆ ಖಂಡಿತವಾಗಲು ನೀವೆಂದಿಗೂ ಕೈ ಬಿಡಲ್ಪಡುವುದೇ ಇಲ್ಲ. ಹಲ್ಲೆಲೂಯಾ. ಒಂದ್ಸಲ ಅವರ ಲೈಫಲ್ಲಿ ಒಬ್ಬರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದನಂತೆ. 1,000 ಆಗ ದಿನಗಳು, ಹಳೆಯ ದಿನಗಳಲ್ಲಿ 1,000 ಎವ್ರಿ ಮಂತ್ ಸಪೋರ್ಟ್ ಮಾಡ್ತಿದ್ದಾರೆ. ಪಾಸ್ಟರ್ ಏನು ಮಾಡ್ತಿದ್ರಂತೆ, ಆ ಚರ್ಚ್ ರೆಂಟ್ ಕಟ್ಟಲಿಕ್ಕೆ ಪೇ ಮಾಡಲಿಕ್ಕೋಸ್ಕರವಾಗಿ 1,500 ಅವ್ರ ಹತ್ರ ಇರ್ತಿತ್ತಂತೆ, ಆದರೆ ಇನ್ನೊಂದು 1,000 ಬೇಕಿತ್ತಂತೆ, 2,500 ಅಂತ ಆಗ ರೆಂಟು. ಆಗ ಇವರು ಸಪೋರ್ಟ್ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಅವ್ರ ಸಭೆಗೆ ಬರುವಂಥ ಒಬ್ಬರು, ನಾವು 1,000 ಸಪೋರ್ಟ್ ಮಾಡ್ತೇನೆ, ಈಗಿಂದು 1,000 ಅಂದ್ರೆ ಆಗಿನ 1,000 ಅಂದರೆ ಈಗ ತುಂಬ ಇದೆ ಆಯಿತಾ ದುಡ್ಡು, ಸಪೋರ್ಟ್ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಪಾಸ್ಟ್ರು ಎಲ್ಲ ತಿಂಗಳು ಅವ್ರ ಮನೆಗೆ ಹೋಗೋದಂತೆ ಕರೆಕ್ಟಾಗಿ. ಆಮೇಲೆ ಕರೆಕ್ಟಾಗಿ ಹೋದಾಗ ಅವರು ಚಾ ಕೊಡೋರಂತೆ, ಸ್ನ್ಯಾಕ್ಸ್ ಕೊಡೋರಂತೆ, ಎಲ್ಲ ಕುಡಿದ ನಂತರ ಪಾಸ್ಟ್ರಿಗೆ ಅದರಲ್ಲಿ ಒಂದು ಸೌಂಡ್ ಬರೋದಂತೆ. ಯಾವುದ್ರದ್ದು? ಗಾಡ್ರೇಜ್ ಇತ್ತು. ಸೊ ಗಾಡ್ರೇಜ್ ಓಪನ್ ಮಾಡುವಾಗ ಒಂದು ಸೌಂಡ್ ಬರೋದಂತೆ. ಆ ಸೌಂಡ್ ಬಂದರೆ ಸಮಾಧಾನ ಅಂತೆ, ದುಡ್ಡು ಬರ್ತದೆ ಇವತ್ತಂತ. ಸೊ ಎವ್ರಿ ಮಂತ್ ಹೋಗುವಾಗ ಒಂದು ಸಲ ಏನಾಯ್ತು ಅಂತ ಹೇಳಿದರೆ, 1 ತಿಂಗಳು ಹೋದಾಗ ಅವರು ಯಾರೋ ಅವರಿಗೆ ಏನೋ ಒಂದು ಬೇಡವಾದ ಅನುಭವವನ್ನು ಅವರೊಳಗೆ ಬಿತ್ತಿ ಅವ್ರು ಹೇಳಿದ್ರಂತೆ, ಪಾಸ್ಟ್ ಹೋಗಿ ಕಾಯ್ತಾ ಇದ್ರಂತೆ, ಚಾ ಕುಡ್ದಾಯ್ತು, ಎಲ್ಲ ಆಯಿತು, ಇನ್ನೂ ಏನು ಗಾಡ್ರೇಜ್ ಸೌಂಡ್ ಬರ್ತಾ ಇಲ್ಲಲ್ಲ ಅಂತ ನೆನೆಸುವಾಗ ಪಾಸ್ಟ್ರಿಗೆ ಹೇಳಿದ್ರಂತೆ, ನೀವು ಹೊರಡಿ ಪಾಶ್ಯ ಅಂದ್ರಂತೆ. ಅದಕ್ಕೆ ಪಾಶ್ಯ ಹೇಳಿದ್ರಂತೆ, ಪಾಶ್ರು ಅವರು ನೇರ ಪಾಶ್ರು, ಅವರೇನು ಸಂಕೋಚ ಮಾಡುವಂಥ ಪಾಶ್ರ ಅಲ್ಲ, ಅವ್ರು ನೇರ ಪಾಶ್ರ. ಅವ್ರು ಹೇಳಿದರು, ನೀವು ಸಪೋರ್ಟ್ ಮಾಡ್ತಿದ್ರಲ್ಲ ಕೊಡಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಅಂದರೆ ನಾವು ಕೊಡಲ್ಲ ಇನ್ನು ಮುಂದಿನ ಅಂತ. ಆ ದಿನ ಪಾಶ್ರು ತುಂಬ ಬೇಸರವಾಗಿ ಬಂದ್ರಂತೆ, ದೇವರ ಆಲಯದಲ್ಲಿ ಬಂದ್ರಂತೆ, ಬಲವಾಗಿ ಆಮೇಲೆ ಪ್ರಾರ್ಥಿಸಿದ್ರಂತೆ, ತುಂಬ ಒಡೆಯಲ್ಪಟ್ಟಂಥ ಅನುಭವದಲ್ಲಿ ಅವಾಗ ಆಗಿದ್ರಂತೆ. ಅನೇಕ ವರ್ಷಗಳ ನಂತರ ಆ ಸ್ತ್ರೀ ಸಭೆಗೆ ಬಂದಾಗ ಈ ಸೇವಕರು ಅವರಿಗೆ ಸಿಗದಂಥ ಕ್ರೌಡ್ ಅವರ ಸಭೆಯಲ್ಲಿತ್ತಂತೆ. ಆಗ ಏನೋ ಒಂದು ಪ್ರಯತ್ನ ಪಟ್ಟು ಸೇವಕನನ್ನು ಸಿಗಬೇಕು, ಮೀಟ್ ಆಗಬೇಕೆಂಬುದಾಗಿರುವಂಥ ಅನುಭವದಲ್ಲಿ ಆ ಸ್ತ್ರೀ ಆಗಿರುವಾಗ ಕೊನೆಯಲ್ಲಿ ಆ ಜನಸಂಖ್ಯೆಯ ಮಧ್ಯೆ ಇದ್ದಂಥ ಸೇವಕರು ಅವರ ಕೈಯಲ್ಲಿ ಸಿಕ್ಕಿದಾಗ ಪಾಶ್ಯ ಕೇಳಿದ್ರಂತೆ, ನನ್ನ ನೆನಪುಂಟ. ಪಾಶ್ಯ ಹೇಳಿದ್ರಂತೆ, ನಿಮ್ಮನ್ನು ಮರಿಲಿಕ್ಕೆ ಆಗಲ್ಲ ನನಗೆ. ಆಗ ಅವರು ಗಿಲ್ಟಿಯಾಗಿ, ಅಂದರೆ ತಪ್ಪಿನ ಅರಿವಾಗಿ, ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಆಪರ್ಚುನಿಟೀಸು ನಾನು ಕಳೆದುಕೊಂಡೆ ಪಾಶ್ರಯ ಅಂತ ಹೇಳಿದ್ರಂತೆ. ನಾನು ಯಾರ್ದೋ ಮಾತು ಕೇಳಿ ನಿಮಗೆ ಮಾಡಬೇಕಾದಂಥ ಅನುಭವ ಮಾಡಲಿಲ್ಲ. ಅಂದರೆ ಆ ಟೈಮಲ್ಲಿ ಆ ಸೇವಕರ ಸಭೆಯಲ್ಲಿದ್ದಂಥ ಜನ ಸ್ವಲ್ಪ, ಆ ಟೈಮಲ್ಲಿ ದೇವರು ಅವರಿಗೆ ಅದನ್ನು ನೇಮಕ ಮಾಡಿದರು. ಆದರೆ ಈಗ ಇರುವಂಥ ಜನಸಂಖ್ಯೆ 1000 ಗಟ್ಟಲೆ ಮೇಲೆ. ಆಮೇಲೆ ಸೊ ಈಗ ಅದು ಎಷ್ಟೋ ಕೋಟಿಗಳಿಗೆ ಬೆಲೆ ಬಾಳುವಂಥ ಸಭೆಯನ್ನು ದೇವರು ಅವರಿಗೆ ಆಲಯವನ್ನು, ಜಾಗವನ್ನು ದೇವರು ಕೊಟ್ಟಿದ್ದಾರೆ, ನಡೆಸ್ತಿದ್ದಾರೆ. ವರ್ಷಗಳ ನಂತರ ಅವರು ಬಂದ ಮೀಟ್ ಆದಾಗ ಆ ಒಂದು ಮನಸ್ಥಿತಿ ಅವರ ಜೀವಿತದ ಕಷ್ಟ ಆಯಿತು. ಅದಕ್ಕೆ ಆ ಸೇವಕರು ಹೇಳಿದಂಥ ಒಂದು ಸಾಕ್ಷಿ,
ಆಮೇಲೆ ಅನೇಕ ವೇಳೆಗಳಲ್ಲಿ ಮನುಷ್ಯನು ಇತರರ ಮಾತುಗಳನ್ನು ಕೇಳಿ ಅಪನಂಬಿಗಸ್ತರಾಗ್ಬೋದು, ಆದರೆ ನಂಬಿಗಸ್ತನಾದ ದೇವರು ಆಮೇಲೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇತರರ ಮಾತು ಕೇಳಿ ನಾವು ದೇವರ ಸಮ್ಮುಖದಲ್ಲಿ ನಿಲ್ಲುವಂಥ ಅನುಭವದಲ್ಲಿ ಅಪನಂಬಿಗಸ್ತರಾಗ್ಬೋದು, ಆದರೆ ನಂಬಿಗಸ್ತ ದೇವರು ನಂಬಿಗಸ್ತಿಕೆ ಉಳ್ಳಂತ ಜನರನ್ನು ನೇಮಿಸಿ ಆತನು ಆಶೀರ್ವದಿಸಲಿಕ್ಕೆ, ಬಿಡಿಸ್ಲಿಕ್ಕೆ, ನಡೆಸಲಿಕ್ಕೆ ಆಮೇಲೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಶಿಷ್ಯರ ಸಂಗಡ ಯೇಸು ಸ್ವಾಮಿ ಕೇಳ್ತಿದ್ದಾರೆ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಳಿಯಲ್ಲಿ ಶಿಷ್ಯರ ಒಂದು ಪ್ರಾರ್ಥನೆ ಆಗಿತ್ತು, ಯೇಸುವೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ. ಹಲ್ಲೆಲೂಯಾ. ಶಿಷ್ಯರು ಇದನ್ನು ಕೇಳಿದ ತಕ್ಷಣ ಅವರು ತಮ್ಮನ್ನೇ ತಾವು ಬಿಟ್ಟು ಕೊಟ್ಟಿಲ್ಲ. ಅವ್ರು ಹೇಳಿದಂಥ ಒಂದು ಅನುಭವ, ಅವ್ರಿಗೆ 2 ಪ್ರಾರ್ಥನೆಯನ್ನು ಮಾಡಿದ್ರು, ಬೇರೆ ಏನು ಕೇಳಲಿಲ್ಲ. ಅವರು ಯೇಸು ಸ್ವಾಮಿಯಲ್ಲಿ ಬೇರೆ ಏನನ್ನು ಕೇಳಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಆಲ್ಮೋಸ್ಟ್ ಶಿಷ್ಯರೆಲ್ಲ ಬಿಸ್ನೆಸ್ ಮ್ಯಾನ್ಗಳಾಗಿದ್ರು. ಏನಾಗಿದ್ರು? ಆಲ್ಮೋಸ್ಟ್ ಶಿಷ್ಯರೆಲ್ಲ ಬಿಸ್ನೆಸ್ ಅಲ್ಲ ಇದ್ರು. ಅವರಿಗೆ ಬೇರೆದೇನು ಅವ್ರು ಕೇಳಬೇಕಂತಿರಲಿಲ್ಲ. ಅವ್ರು ಕೇಳಿದ 2 ವಿಷಯ, ಒಂದು ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡು, 2ನೇದಾಗಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಹಲ್ಲೆಲೂಯಾ. ನಾವು ಬೆಳಗಿನ ಜಾವದಲ್ಲಿ ಕೇಳಿದ್ವಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿದ ಪ್ರಕಾರನೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ನಮ್ಮ ಒಳಗಿರುವಂಥ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ಬಂದು ಆತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವಾಗ, ಆತನ ಸಮ್ಮುಖದಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಆತನೊಂದಿಗೆ ಸಂಬಂಧದಲ್ಲಿ ಆಗಿರುವಾಗ ನಮ್ಮ ಒಳಗಿರುವಂತ ನಂಬಿಕೆ ಹೆಚ್ಚಿಸಲ್ಪಡುತ್ತದೆ. ಹಲ್ಲೆಲೂಯಾ. ಇವತ್ತು ನೀವು ಕೇಳ್ತೀರ, ಈ ನಂಬಿಕೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ನಂಬಿಕೆ ಪೇತ್ರನು ಹೋಗಿ ನಮ್ಮಲ್ಲಿ ಬೆಳ್ಳಿ ಬಂಗಾರ ಏನಿಲ್ಲ, ಯೇಸುವಿನ ನಾಮದಲ್ಲಿ ಎದ್ದು ನಡೆ ಎಂಬುದಾಗಿ. ಹಾಗಾದ್ರೆ ನಂಬಿಕೆ ಮೂಲಕವಾಗಿ ಕೆಲವು ಬಲಹೀನವಾಗಿರುವಂತಹ ಅನುಭವಗಳನ್ನು ಅದು ಎಬ್ಬಿಸ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರು ನಮ್ಮ ಜೀವಿತದ ಒಳಗೆ ಬಲಹೀನವಾಗಿರುವಂತ ಕೆಲವು ನಂಬಿಕೆಗಳನ್ನು ರೆಸ್ಟೋರ್ ಮಾಡಲಿಕ್ಕೆ ಇದ್ದಾನೆ. ಹಲ್ಲೆಲೂಯಾ. ಕೆಲವು ವಿಷಯಗಳಲ್ಲಿ ನಿಮಗೆ ನಂಬಲಿಕ್ಕೆ ಆಗ್ತಾ ಇಲ್ವಾ? ಕೆಲವು ವಿಷಯಗಳಲ್ಲಿ ನೀವು ನಂಬಲಿಕ್ಕೆ ಆಗ್ತಾ ಇಲ್ವಾ? ಆ ವಿಷಯಗಳಲ್ಲಿ ದೇವರ ಆತ್ಮನು ನಿಮ್ಮೊಂದಿಗೆ ಪ್ರೇರೇಪಿಸಿ ವಚನದ ಮೂಲಕವಾಗಿ ನಿಮ್ಮನ್ನು ಉತ್ತೇಜನ ಪಡಿಸುವುದೇನಂತ ಹೇಳಿದ್ರೆ, ಮನುಷ್ಯ ಮಾತ್ರದವನು ಸಹಾಯ ಮಾಡ ಶಕ್ತನಲ್ಲ. ನಿನ್ನ ನಂಬಿಕೆ ದೇವರಲ್ಲಿ ಇಡುವಾಗಲೇ ದೇವರ ಅದಕ್ಕಾಗಿ ಮುಖಾಂತರಗಳನ್ನು, ಮಾರ್ಗಗಳನ್ನು ತೆರೆದು ನಿನ್ನನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಿನ್ನ ಜೀವಿತದಲ್ಲಿ ನೀನು ಯಾವುದನ್ನು ಹೆಚ್ಚಾಗಿ ಪರಿಶೋಧಿಸಬೇಕಂತ ಹೇಳಿದ್ರೆ, ನನಗೆ ದೇವರ ಮೇಲೆ ನಂಬಿಕೆ ಇದೆಯಾ ಎಂಬುದಾಗಿರುವಂಥದ್ದು. ಹಲ್ಲೆಲೂಯಾ. ಯಾವಾಗಲೂ ನೀವು ಏನು ಮಾಡಬೇಕು? ಪರಿಶೋಧಿಸಬೇಕು. ನನ್ನ ನಂಬಿಕೆ ದೇವರಲ್ಲಿ ಇನ್ನ ಇದೆಯಾ? ನನ್ನ ನಂಬಿಕೆ ಯಾವ ಹಂತದಲ್ಲಿದೆ, ಹೇಗಿದೆ ಎಂಬುದಾಗಿರುವಂಥ ಅನುಭವಗಳನ್ನು ನಾವು ನೋಡಬೇಕು. ನೋಡಿ, ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ, ದೇವ ಸೇವಕರುಗಳ ಜೀವಿತದಲ್ಲಿ ಬರುವಂಥ ಅನೇಕ ಕಾರ್ಯಗಳು ನಮ್ಮ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ಬರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಎಂದಿಗೂ ಕುಂದಿ ಹೋಗಬಾರ್ದು, ನಿರಾಶೆಗೊಳ್ಳಬಾರ್ದು. ನನ್ನ ಲೈಫಲ್ಲಿ ಈ ವಿಷಯಗಳು ಯಾಕೆ ಸಂಭವಿಸ್ತಿದೆ, ಈ ಇನ್ಸಿಡೆಂಟ್ಗಳು ಯಾಕೆ ನಡೀತಿದೆ, ಈ ವಿಚಾರಗಳು ಯಾಕೆ ನನ್ನನ್ನು ಆವರಿಸಿ ನಿಂತಿದೆ ಎಂಬುದಾಗಿ ನೋಡುವಾಗ ದೇವರು ನಮಗೆ ಉತ್ತೇಜನ ಪಡಿಸುವಂಥದ್ದು ನಿನ್ನ ನಂಬಿಕೆ ಹೆಚ್ಚಿಸಲ್ಪಡಲಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಶಿಷ್ಯರು ಅವರ ಅದ್ಭುತಗಳನ್ನು ಮಾಡ್ತಾ ಇದ್ರು. ಅವರು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದಾಗ ರೋಗಿಗಳು ಸೌಖ್ಯ ಹೊಂದಿದ್ರು, ಬಿಡುಗಡೆಗಳು ನಡೀತಾ ಇತ್ತು. ಆದರೆ ಕೆಲವು ಏರಿಯಾಗಳಲ್ಲಿ ಬೇಕಾದಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಒಂದು ಸ್ಥಳದಲ್ಲಿ ಹೋದಾಗ ಒಬ್ಬ ಭೂತ ಬಾಧಿತನಂದ್ರೆ ದೆವ್ವ ಪೀಡಿತನಾಗಿರುವಂಥ ವ್ಯಕ್ತಿಯನ್ನು, ಬಂಧಿತನಾಗಿರುವಂಥ ವ್ಯಕ್ತಿಯನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ. ಕಾರಣ ಇಷ್ಟು, ಅವರಲ್ಲಿ ನಂಬಿಕೆ ಇರಲಿಲ್ಲ. ಆ ವ್ಯಕ್ತಿಯನ್ನು ಬಿಡಿಸುವತ್ತು ನಂಬಿಕೆ ಇರಲಿಲ್ಲ. ಬಲ ಇತ್ತು, ನಂಬಿಕೆ ಇರಲಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಮ್ಮ ಒಳಗೆ ಬಲ ಇದೆ, ಬೇರೆ ಕಾರ್ಯಗಳೆಲ್ಲ ಇದೆ, ಆದ್ರೆ ನಂಬಿಕೆ ಅದಕ್ಕೆ ತಕ್ಕಂತೆ ಇರಲಿಲ್ಲ ಅಂದ್ರೆ ಅದು ಕಾರ್ಯಗತಕ್ಕೆ ಬರಲ್ಲ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರು ನಮಗಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ದೇವರ ಪ್ರಶ್ನೆ ಒಂದೇ, ನಿನ್ನ ನಂಬಿಕೆಯಲ್ಲಿ. ಹಲ್ಲೆಲೂಯಾ.
ಹಾಗಾದ್ರೆ ಇವತ್ತು ನಿಮ್ಮ ಮನೆಗಳಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಳಗೆ ಬಲಹೀನಗೊಂಡಿರುವಂತ ನಂಬಿಕೆ ರೆಸ್ಟೋರ್ ಆಗಲಿ. ಹಲ್ಲೆಲೂಯಾ. ಇದನ್ನು ಕೇಳುವ ಎಲ್ಲ ಜೀವಿತಗಳ ಸಂಗಡ ದೇವರ ಆತ್ಮನು ಹೇಳ್ತಿರುವಂಥದ್ದು, ನಿಮ್ಮ ನಂಬಿಕೆ ರೆಸ್ಟೋರ್ ಆಗಲಿ, ನಿಮ್ಮ ಒಳಗಿರುವಂತ ಆ ನಂಬಿಕೆ ರೆಸ್ಟೋರ್ ಆಗಲಿ. ಅದು ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಮೊದಲನೆಯ ಪ್ರೀತಿಯ ಕಡೆಗೆ ಬರಲಿ. ಹಲ್ಲೆಲೂಯಾ. ಆ ಮೊದಲಿದ್ದಂತ ನಂಬಿಕೆಯ ಕಡೆಗೆ ಬರಲಿ. ಹಲ್ಲೆಲೂಯಾ. ಪೂರ್ಣವಾಗಿ ಎಲ್ಲಿಯೂ ಭರವಸೆ ಇಡದೆ ಪೂರ್ಣವಾಗಿ ದೇವರಲ್ಲೇ ನಂಬಿಕೆ ಇಟ್ಟು ಹೋಗುವಂತ ಅನುಭವವಾಗಿ ಅದು ಮಾರ್ಪಡಲಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಕೆಲವು ವಿಷಯಗಳಲ್ಲಿ ನಾವು ಹೆಜ್ಜೆ ಇಡಲಿಕ್ಕೆ ಭಯ ಪಡ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ದೊಡ್ಡ ದೊಡ್ಡ ಕಾರ್ಯಕ್ಕೆ ಹೆಜ್ಜೆ ಇಡುವಂತೆ ಅದು ಬಲಪಡಿಸ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಅನೇಕ ಸಂದರ್ಭಗಳಲ್ಲಿ ನಾವು ಇಮ್ಯಾಜಿನೇಷನ್ ಮಾಡಿ ಹೋಗುವಂಥ ಅನುಭವಕ್ಕೂ ನಮ್ಮ ಜ್ಞಾನ ಬುದ್ಧಿ ವಿವೇಕಗಳಿಂದ ಹೋಗುವ ಜ್ಞಾನಕ್ಕಿಂತಲೂ ನಂಬಿಕೆಯಿಂದ ಇಡುವ ಹೆಜ್ಜೆ ದೊಡ್ಡ ಸಾಧನೆಗಳನ್ನು ಮಾಡ್ತದೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ರಾತ್ರಿ ವೇಳೆಯಲ್ಲಿ ಒಂದನ್ನು ನಂಬಬೇಕು, ದೇವರೇ ನನ್ನ ನಂಬಿಕೆ ಬಲಗೊಳ್ಳಲಿ. ಹಲ್ಲೆಲೂಯಾ. ನನ್ನ ನಂಬಿಕೆ ಹೆಚ್ಚಿಸಲ್ಪಡಲಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಮುಂದೆ ದೇವರು ಇಟ್ಟಿರುವಂಥ ಚಾಲೆಂಜನ್ನು ನೀವು ಎದುರಿಸಲೇಬೇಕು. ಹಲ್ಲೆಲೂಯಾ. ನೋಡಿ, ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಸಭೆಯಲ್ಲಿ ಹೇಳ್ತೇನೆ, ನಿಮಗೊಂದು ಶೋಧನೆ ದೇವರು ಎದುರು ಮಾಡಿದಿರಿ, ಅದನ್ನು ಏನು ಮಾಡಿ ಎದುರಿಸ್ಬೇಕಂತೆ. ನಾವು ಹಿಂಜಾರಿ ಹೋಗಬಾರ್ದು, ಇದು ನನಗೆ ಬೇಡ, ತಪ್ಪಿಸಿಕೊಳ್ಳುವ ಮಾರ್ಗ ನಾವು ನೋಡಬಾರ್ದು, ಎಕ್ಸ್ಕ್ಯೂಸಿನ ಮಾರ್ಗ ನಾವು ನೋಡಬಾರ್ದು. ನಾವು ಅದರ ಮೇಲೆ ಜಯವನ್ನು ಕಾಣುವಂಥ ಮಾರ್ಗವನ್ನು ನೋಡಬೇಕು. ಖಂಡಿತವಾಗಲೂ ದೇವರು ನಮಗಾಗಿ ಮಹಿಮೆಯಾದ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನೋಡಿ, ಈ ಪ್ರಸಂಗ ಎಲ್ಲ ಮಾಡುವಾಗ ನೀವು ನೆನೆಸ್ಬೇಡಿ ನಾವೇನು ಏನು ಎಲ್ಲವೂ ಚೆನ್ನಾಗಿದೆ ಎಂಬುದಾಗಿರುವಂಥ ಸಿಟುವೇಷನಲ್ಲಿ ಇದ್ದೇವೆ ಎಂಬುದಾಗಿ ನೀವು ನೆನೆಸ್ಬೇಡಿ. ಶೋಧನೆಗಳು, ಸಿಟುವೇಷನ್ಗಳೆಲ್ಲ ಕಠಿಣವಾಗಿರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಈ ಪ್ರಸಂಗವನ್ನು ನಾನು ಮಾಡ್ತಿರುವಂಥದ್ದು. ಹಲ್ಲೆಲೂಯಾ. ಹಾಗಾದರೆ ಈ ವಚನ ಇದೆಯಲ್ಲ, ಬಲವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ದೇವರು ತಿರುಗಿ ನಮ್ಮೊಂದಿಗೆ ಮಾತನಾಡುವಂಥದ್ದು ನಾನು ನಂಬಬೇಕೆಂಬುದಾಗಿ. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ಸೇವೆ ಮಾಡುವಂಥ ನಮ್ಮ ಜೀವಿತದಲ್ಲಿ ಕೆಲವು ಟೈಮಲ್ಲಿ ಸಭೆಯನ್ನು ದೇವರು ಖಾಲಿ ಮಾಡ್ತಾರೆ. ಹಲ್ಲೆಲೂಯಾ. ಸಭೆಯಲ್ಲಿ ದೇವರ ಆತ್ಮಗಳು ಇಲ್ಲದಂತೆ ದೇವರು ಮಾಡ್ತಾರೆ. ಆ ಟೈಮಲ್ಲೆಲ್ಲ ನಾವೇನು ಮಾಡಬೇಕಾಗ್ತದೆ? ದೇವರನ್ನೇ ನಂಬಬೇಕಾಗ್ತದೆ. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ದೇವರು ನಂಬಿದಾಗ ದೇವರು ಅದನ್ನು ತುಂಬಿಸ್ತಾರೆ. ಹಲ್ಲೆಲೂಯಾ. ಯಾಕೆ ತುಂಬಿಸ್ತಾರಂತೆ? ಆ ನಂಬಿಕೆ ಅಷ್ಟು ಬಲವಾಗಿ ಅಲ್ಲಿ ಎಫೆಕ್ಟ್ ಆದ್ರೇನೆ ದೇವರ ಕಾರ್ಯ ಮಾಡೇ ಬಿಡ್ತಾರೆ ಅಲ್ಲಿ. ಹಲ್ಲೆಲೂಯಾ. ದೇವರಿಗೆ ತಡೆ, ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಕಾರ್ಯ ಮಾಡಲಿಕ್ಕೆ ತಡೆ ಇರುವಂಥದ್ದು ಒಂದು, ನಾವು ಮನುಷ್ಯರನ್ನು ನಂಬ್ತಾ ಇರ್ತೇವೆ, ನಮ್ಮ ಭರವಸೆ ಲೋಕದಲ್ಲಿ ಆಗಿರ್ತದೆ. ಇಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಅಷ್ಟು ಬಲವಾಗಿ ಇಟ್ಟಿರಲ್ಲ. ಹಲ್ಲೆಲೂಯಾ. ಡೌಟ್ಫುಲ್ ಆಗಿ ಆ ವಿಷಯದಲ್ಲಿ ಇರ್ತೇವೆ. ಅದಕ್ಕೋಸ್ಕರ ದೇವರು ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ಕಾರ್ಯ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ದೇವರು ನಮ್ಮನ್ನು ದೃಢಪಡಿಸ್ತಾರೆ ಅದರಲ್ಲಿ. ಹಲ್ಲೆಲೂಯಾ. ಆಗ ಶಿಷ್ಯರ ಜೀವಿತವನ್ನು ನಾವು ನೋಡೋದಾದರೆ ಅವರ ಜೀವಿತದಲ್ಲಿ ಯಾವಾಗ ಆ ಪರಿಶುದ್ಧಾತ್ಮನ ಬಲ ಅವರ ಮೇಲೆ ಇಳಿದು ಬಂತಲ್ಲ, ಅವರ ಲೈಫ್ ಬದಲಾಯಿತು. ಆಮೇಲೆ ಪವಿತ್ರಾತ್ಮನ ಬಲವನ್ನು ಅವರು ಹೊಂದಿದ ನೆಕ್ಸ್ಟು ಅವರು ಬಲವಾಗಿ ದೇವರ ಸಮ್ಮುಖದಲ್ಲಿ ಉಪಯೋಗಿಸಲ್ಪಟ್ಟರು. ಇವತ್ತು ನೋಡಿ, ಪವಿತ್ರಾತ್ಮನ ಸಹಾಯಕನಾಗಿ ನಮಗಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಫಲದಲ್ಲಿ ಒಂದು ಕಾರ್ಯ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮನ ಆ ಒಂದು ಅನುಭವದಲ್ಲಿ ಇರುವಂಥದ್ದೇ ಒಂದು ನಂಬಿಕೆ. ಹಲ್ಲೆಲೂಯಾ. ಹಾಗಾದರೆ ಇದು ಪವಿತ್ರ ಆತ್ಮನ ಮೂಲಕವಾಗಿ ಬರುವಂಥದ್ದು, ಪವಿತ್ರ ಆತ್ಮನ ಮೂಲಕವಾಗಿ ಆಪರೇಟ್ ಆಗುವಂಥ ಒಂದು ವಿಷಯ. ಅದರಿಂದ ನಾವು ಎಷ್ಟು ಹೆಚ್ಚಾಗಿ ಆ ಪವಿತ್ರಾತ್ಮನ ಸಾನ್ನಿಧ್ಯದಿಂದ ತುಂಬಿಸಲ್ಪಟ್ಟು ನಡೆಸಲ್ಪಡ್ತೇವಲ್ಲ, ಅಷ್ಟು ಹೆಚ್ಚಾಗಿರುವಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ಕೆಲವು ಕಠಿಣವಾದ ಪರಿಸ್ಥಿತಿಗಳು ಬರುವಾಗಲೇ ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗುವಂಥದ್ದು. ಆ ವಿಚಾರಗಳು ಈಗ ನೋಡಿ, ಯೇಸು ಸ್ವಾಮಿ ಹೋಗುವ ಹಡಗಿನಲ್ಲಿ ಯಾಕೆ ಬಿರುಗಾಳಿ ಬಂತು, ಯಾಕೆ ಈ ಥರವಾಗಿರುವಂಥ ವಿಚಾರಗಳು ಶಿಷ್ಯರನ್ನು ಎದುರಿಸ್ತಂತ ನೋಡುವಾಗ ಆ ಶಿಷ್ಯರಲ್ಲಿರುವಂಥ ನಂಬಿಕೆ ಆಪರೇಟ್ ಆಗಲಿ ಎಂಬುದಾಗಿರುವಂಥ ಆಪ್ಷನನ್ನು ಅಲ್ಲಿ ದೇವರು ಕೊಟ್ಟದ್ದು. ಆದರೆ ಅವರೇನು ಮಾಡಲಿಲ್ಲ, ಅವರು ಅದನ್ನು ಉಪಯೋಗಿಸದೆ ಯೇಸು ಸ್ವಾಮಿನ ಎಬ್ಬಿಸಿದರು. ಇವತ್ತು ಅನೇಕ ವಿಷಯಗಳಲ್ಲಿ ದೇವರು ನಮಗೆ ಕೊಡುವಂಥ ಅವಕಾಶಗಳನ್ನು ಉಪಯೋಗಿಸಬೇಕು. ಹಲ್ಲೆಲೂಯಾ. ನಾವು ಅದನ್ನು ಏನು ಮಾಡಬಾರ್ದು, ಯೇಸು ಸ್ವಾಮಿಯ ಮೇಲೆ ಹಾಕಿ ಬಿಟ್ಟು ಕೆಲವರು ಹೇಳ್ತಾರೆ, ದೇವರು ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡಲಿ ನನ್ನ ಜೀವಿತದಲ್ಲಿ. ಹೀಗೆ ಹೇಳಲಿಕ್ಕಲ್ಲ. ನಮಗೆ ಎದುರಿಸುವಂಥ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ
ದೇವರ ಉದ್ದೇಶಕ್ಕಾಗಿ ನಿಲ್ಲಿಕ್ಕಿರುವಂಥ ಅನುಭವವನ್ನು ನಮ್ಮ ಜೀವಿತದಿಂದ ಎಬ್ಬಿಸಬೇಕು. ಹಲ್ಲೆಲೂಯಾ. ಹಾಗಾದರೆ ಒಂದು ಕಾರ್ಯ ಸತ್ಯ. ಆಮೇನ್. ರಕ್ತ ಕುಸುಮ ರೋಗಿಯೊಂದಿಗೆ ಯೇಸು ಸ್ವಾಮಿ ಹೇಳಿದ್ದು, ನಿನ್ನ ನಂಬಿಕೆ ಸ್ವಸ್ಥ ಮಾಡಿತು. ಅದೇ ಹಿಡ್ಕೊಂಡು ನಾವು ಕೂರ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ನಾವು ಅದನ್ನು ಹೊಂದಿಕೊಂಡ್ವಿ, ಓಕೆ. ನಂತರವಾಗಿ ದೇವರು ನಮ್ಮ ನಂಬಿಕೆಯೇ, ನಮ್ಮ ಒಳಗಿರುವಂಥ ನಂಬಿಕೆ ಏನು ದೇವರು ನೋಡ್ತಾ ಇದ್ದಾರೆ. ಆತ ನಮ್ಮ ಕಾರ್ಯಗಳಲ್ಲಿ ಆ ವಿಷಯವನ್ನು ಕೊಟ್ಟಿದ್ದಾರೆ. ನಂಬಿಕೆ ಮೂಲಕವಾಗಿ ನಾವು ಅದನ್ನು ಆಪರೇಟ್ ಮಾಡಬೇಕಾಗ್ತದೆ. ಹಲ್ಲೆಲೂಯಾ. ಆದ ಕಾರಣ ನಿಮ್ಮ ಜೀವಿತದಲ್ಲಿ ಹಾದು ಹೋಗುವ ಪ್ರತಿ ಸಂಗತಿಗಳಲ್ಲಿ, ಪ್ರತಿ ವಿಚಾರಗಳಲ್ಲಿ ದೇವರು ನಿಮ್ಮನ್ನು ಯಾವ ಉದ್ದೇಶವಾಗಿ ನಡೆಸ್ತಾರಲ್ಲ ಆ ಉದ್ದೇಶವಾಗಿ ನೀವು ಹೋಗಿ. ಹಲ್ಲೆಲೂಯಾ. ನೋಡಿ, ಶಿಷ್ಯರು ಬಿಸ್ನೆಸ್ ಮಾಡ್ತಿದ್ದಾನೆ ಅಂದರೆ ಫಿಶರ್ ಮ್ಯಾನ್ ಆಗಿದ್ದಂಥ ಪೇತ್ರನನ್ನು ಯಹೂದ್ಯರ ಬಳಿಗೆ ಕಳಿಸಿದ್ರು. ಎಜುಕೇಟೆಡ್ ಆಗಿರುವಂಥ ವ್ಯಕ್ತಿಗಳ ಬಳಿಗೆ ಯಾರನ್ನು ಕಳಿಸಿದ್ರು? ಪೇತ್ರನ. ಎಜುಕೇಟೆಡ್ ಆಗಿದ್ದಂಥ ಪೌಲನನ್ನು ಅನ್ಯರ ಬಳಿಗೆ ಕಳಿಸಿದ್ರು, ಜ್ಞಾನವಿಲ್ಲದವರ ಬಳಿಗೆ ಕಳಿಸಿದ್ರು. ಆಮೇಲೆ ಏನು ಎಜುಕೇಟೆಡ್ ಅಲ್ಲದವರ ಬಳಿಗೆ, ನಿಯಮದ ಪ್ರಕಾರ ಪೌಲನ್ ಇಲ್ಲಿ ಬರಬೇಕಿತ್ತು, ಪೇತ್ರನ ಆ ಕಡೆ ಹೋಗ್ಬೇಕಿತ್ತು. ಆದರೆ ದೇವರ ಕಾರ್ಯ ಉಲ್ಟ. ಹಾಗಾದ್ರೆ ಇವರು ಆಪರೇಟ್ ಮಾಡಿದಂಥ ಅನುಭವ ಹೇಗೆ? ಪವಿತ್ರ ಆತ್ಮನಿಂದ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತ ದೇವರ ಆತ್ಮ ಸಾನ್ನಿಧ್ಯದಿಂದ ನಡೆಸಲ್ಪಡಲಿ. ಆಗ ದೇವರು ತನ್ನ ಉದ್ದೇಶ ಏನಿದೆಯೋ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಅದು ಈಸಿ ಆಗ್ತದೆ. ಹಲ್ಲೆಲೂಯಾ. ಇವತ್ತು ನಾನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಒಂದನ್ನು ನಂಬೋಣ, ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾಗಿ ನಮ್ಮನ್ನು ನಡೆಸಲಿಕ್ಕಿದ್ದಾನೆ. ಕೆಟ್ಟದ್ದು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ದೇವರಿಗೆ ಉದ್ದೇಶ ಇಲ್ಲ, ಹಾನಿ ಮಾಡಲಿಕ್ಕೆ ದೇವರಿಗೆ ಉದ್ದೇಶ ಇಲ್ಲ. ನಮ್ಮ ಜೀವಿತದಲ್ಲಿ ಎದುರಾಗುವಂಥ ಕೆಲವು ಅನುಭವಗಳು ನಮ್ಮನ್ನು ರೂಪಿಸಿ ಒಂದು ಒಳ್ಳೆಯ ಪಾತ್ರೆಯನ್ನಾಗಿ ದೇವರು ಇಡ್ತಾರೆ. ಹಲ್ಲೆಲೂಯಾ. ಕೆಲವು ಅನುಭವದಲ್ಲಿ ರೂಪಿಸುವಂಥದ್ದು ನಮ್ಮ ಒಳಗೆ ತಗ್ಗಿಸುವಿಕೆ ಬರಲಿ ಎಂಬುದಾಗಿ, ಕೆಲವು ಗಾಯಗಳನ್ನು ನಮಗೆ ಮಾಡುವಂಥದ್ದು ನಾವು ಹಂಬಲ್ ಆಗಬೇಕೆಂಬುದಾಗಿ, ನಮ್ಮನ್ನು ನಾವು ತಗ್ಗಿಸಲ್ಪಡಬೇಕೆಂಬುದಾಗಿ. ಆಮೇಲೆ ದೇವರಿಗೆ ಯಾರು ಇಷ್ಟ ಗೊತ್ತುಂಟ? ತಗ್ಗಿಸಲ್ಪಡುವಂಥ ವ್ಯಕ್ತಿ. ಹಲ್ಲೆಲೂಯಾ. ಹಂಬಲ್ ಆಗುವಂಥ ವ್ಯಕ್ತಿ. ಹಲ್ಲೆಲೂಯಾ. ತನ್ನನ್ನೇ ತಾನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಒಪ್ಪಿಸಿಕೊಡುವಂಥ ವ್ಯಕ್ತಿಯನ್ನು ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಹೀಗೆ ಹಂಬಲ್ ಆಗುವಾಗ ನಮ್ಮ ಒಳಗೆ ಆ ನಂಬಿಕೆ ಹೆಚ್ಚಿಸಲ್ಪಡ್ತದೆ. ಹಲ್ಲೆಲೂಯಾ. ನಾವು ನಿದ್ರೆಯಲ್ಲಿದ್ರೂ, ಯಾವುದೇ ಅನುಭವದಲ್ಲಿದ್ರೂ ಒಂದನ್ನು ಗಟ್ಟಿಯಾಗಿ ಹೇಳ್ತೇವೆ, ನನ್ನ ನಂಬಿಕೆ ದೇವರೇ. ಹಲ್ಲೆಲೂಯಾ. ನಾನು ನಂಬುವಂಥದ್ದು ನನ್ನ ದೇವರನ್ನು ಮಾತ್ರ ಎಂಬುದಾಗಿರುವಂಥ ದೃಢತೆ ನಮ್ಮ ಜೀವಿತದ ಒಳಗೆ ಬರ್ತದೆ. ಇದು ಬರುವಾಗ ಒಂದು ದೊಡ್ಡದಾಗಿರುವಂಥ ಬಿಡುಗಡೆ ನಮ್ಮ ಮುಂದೆ ಸಂಭವಿಸ್ತದೆ. ಯಾವುದೇ ಅನುಭವಗಳ ಮೂಲಕವಾಗಿ ನಾವು ಹಾದು ಹೋದ್ರೂ ಆ ಸ್ಥಳಗಳಲ್ಲಿ ಒಂದನ್ನು ಹೇಳ್ತೇವೆ, ದೇವರು ಇಲ್ಲಿ ಏನೋ ಒಂದು ಕಾರ್ಯ ಮಾಡಲಿಕ್ಕೋಸ್ಕರವಾಗಿ ನನ್ನನ್ನು ಈ ಥರವಾಗಿ ನಡೆಸ್ತಿರೋದು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನಮಗೆ ತಪ್ಪಿನ ಮನಸ್ಥಿತಿ ಬರಲ್ಲ, ಕೆಟ್ಟದಾಗಿರುವಂಥ ಯೋಚನೆಗಳು ಬರಲ್ಲ, ಸೈತಾನ ನಮ್ಮ ಜೀವಿತದ ಏನೋ ಒಂದು ತಂದು ಹಾಕಿದ್ದಾನೆ ಎಂಬುದಾಗಿ ಬರಲ್ಲ. ನಮಗೆ ಬರುವಂಥದ್ದು ಒಂದೇ ವಿಷಯ, ಈ ಅನುಭವದಲ್ಲಿ ನನ್ನನ್ನು ದೇವರು ಇಟ್ಟಿದ್ದಾರೆ ಅಂತ ಹೇಳಿದರೆ ಏನೋ ಒಂದು ಕಾರ್ಯ ನನ್ನ ಮೂಲಕವಾಗಿ ದೇವರು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಈ ವಿಷಯವನ್ನು ನನ್ನ ಎದುರಿಗೆ ತಂದಿದ್ದಾರೆ ಎಂಬುದಾಗಿ ನೋಡೋದಾದರೆ ಈ ವಿಷಯದ ಮೂಲಕವಾಗಿ ದೇವರು ನನ್ನ ಜೀವಿತದಲ್ಲಿ ಏನೋ ಒಂದು ಕಾರ್ಯ ಮಾಡಲಿಕ್ಕಿದ್ದಾರೆ ಎಂಬುದಾಗಿರುವಂಥ ಒಂದು ಅನುಭವನೇ ದೇವರು ನೋಡ್ತಾ ಇರುವಂಥದ್ದು. ಹಾಗಾದರೆ ಇವತ್ತು ಪ್ರಶ್ನೆ ಇಷ್ಟೇ, ನಿಮ್ಮ ನಂಬಿಕೆ ಎಲ್ಲಿ? ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಿಮ್ಮನ್ನೇ ನೀವು ಪರಿಶೋಧಿಸಬೇಕು, ಪರೀಕ್ಷಿಸಬೇಕು, ನನ್ನ ನಂಬಿಕೆ ದೇವರಲ್ಲಿ ಎಷ್ಟು ದೃಢವಾಗಿದೆ ಎಂಬುದಾಗಿ. ಹಾಗಾದರೆ ಹೇಗೆ ಪರೀಕ್ಷಿಸಲಿಕ್ಕಾಗ್ತದೆ? ನೀವು ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಾಗ, ಈ ವಚನಗಳ ಮುಂದೆ ನೀವು ತಗ್ಗಿಸಲ್ಪಡುವಾಗ, ಆಮೇಲೆ ನೀವು ವಾಕ್ಯದ ಬಲದಿಂದ ನೀವು ಇದನ್ನು ಧ್ಯಾನಿಸುವಾಗ ನಿಮ್ಮ ನಂಬಿಕೆ ಎಲ್ಲಿದೆ ಎಂಬುದಾಗಿ ನಿಮಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಒಂದಕ್ಕಾಗಿ ಒಪ್ಪಿಸಿಕೊಡೋಣ. ದೇವರೇ, ನನ್ನ ಜೀವಿತದಲ್ಲಿ ಏನೇ ಬರಲಿ, ನನ್ನ ನಂಬಿಕೆ ನೀನೇ ಆಗಿದೆಯಪ್ಪ, ನನ್ನ ಆಧಾರ ನೀನೇ ಆಗಿದೆಯಪ್ಪ, ನನ್ನ ಆಶ್ರಯ ನೀನೇ ಆಗಿದೆಯಪ್ಪ. ಎಂದಿಗೂ ನನ್ನ ಜೀವಿತದ ನನ್ನ ಕೈ ಬಿಡದೆ ನನ್ನನ್ನು ನಡೆಸುವ ದೇವರು ನೀನು ಆಗಿದ್ದೀರಿಯಪ್ಪ. ಮನುಷ್ಯನ ನನ್ನನ್ನು ನೋಡುವಾಗ ನಾನೆಲ್ಲ ಮುಗಿಯುತ್ತೆಂಬುದಾಗಿರುವಂಥ ಪರಿಸ್ಥಿತಿಗಳಲ್ಲೇ ಆತನ ನೋಡ್ಬೋದು. ಆದರೆ ದೇವರು ಹೇಳ್ತಾರೆ, ಇಲ್ಲ, ನಿನ್ನ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಜೀವಿತದ ಅನುಭವ ಬದಲಾಗ್ತದೆ, ನಿನ್ನಲ್ಲಿರುವಂಥ ಕೆಲವು ಕಾರ್ಯಗಳು ಬದಲಾಗ್ತದೆ, ಕೆಲವು ಮಾತುಗಳು ಬದಲಾಗ್ತದೆ, ಕೆಲವು ಕಾರ್ಯಗಳು ಚೇಂಜ್ ಆಗ್ತದೆ ಎಂಬುದಾಗಿರುವಂಥದ್ದೇ ದೇವರ ಆತ್ಮನ ಮಾತನಾಡುವಂಥದ್ದಾಗಿರ್ತದೆ. ಅದರಿಂದ ಈಗಿರುವಂಥ ಅನುಭವವಲ್ಲ ಮುಂದಿನ ದಿನಗಳಲ್ಲಿ. ಕರ್ತನ ಬರುವಿಕೆ ತಡವಾದರೆ, ಆತನ ಬರುವಿಕೆ ತಡವಾಗುವುದಾದರೆ ಅದರ ಒಳಗಾಗಿ ಕೆಲವು ವಿಷಯಗಳು ನಿಮ್ಮ ಮೂಲಕವಾಗಿ ಆತನ ಪ್ರಕಟಿಸಿನೇ, ಆತನ ಮಹಿಮೆಯನ್ನು ಪ್ರಕಟಿಸಿನೇ ಇರುವಂಥದ್ದಾಗಿರುವಂಥದ್ದಾಗಿದೆ. ಅದರಿಂದ ನೋಡಿ, ಲಾಜರನು ಸತ್ತು 4 ದಿನವಾಗಿತ್ತು, ಆದರೆ ಮರಿಯಳು ನಂಬಿದ್ಲು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದರೆ ಲಾಜರನ್ ಎದ್ದು ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ.
ಅವಳಿಗೆ ಅಲ್ಲಿ ಏನು ಯೋಚನೆ ಬಂದಿಲ್ಲ. ಕೊಳೆತ ಪರಿಸ್ಥಿತಿಯಲ್ಲಿ ಲಾಜರನಿದ್ದನೆಂಬುದಾಗಿರುವಂಥ ಯೋಚನೆನೇ ಯಾರಿಗಿಲ್ಲ? ಮರಿಯಳಿಗಿಲ್ಲ. ಇವತ್ತು ನಂಬಿಕೆ ನಮ್ಮಲ್ಲಿ ಇರೋದಾದರೆ ಕೊಳೆತ ಪರಿಸ್ಥಿತಿಯಲ್ಲಿ ಕೆಲವು ಪರಿಸ್ಥಿತಿಗಳು ಇರ್ಬೋದು, ಸ್ಟಿಲ್ ಆ ಅನುಭವದಲ್ಲಿ ತಿರುಗಿ ನಾವು ನಂಬ್ತೇವೆ, ನನ್ನ ದೇವರು ನನಗಾಗಿ ಕಾರ್ಯ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ಈ ವಚನಗಳ ಮುಂದೆ ಒಪ್ಪಿಸಿಕೊಡೋಣ. ನಂಬಿಕೆ ಮೂಲಕವಾಗಿ ಕರ್ತನ ಮಹತ್ವವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆ ಇದೆಯಲ್ಲ, 5ನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಖಂಡಿತವಾಗಲಿ ಉಪವಾಸ ಪ್ರಾರ್ಥನೆ ಮುಗಿಯುವುದರ ಒಳಗಾಗಿ, ಆಮೇಲೆ ಮುಗಿದ ನಂತರವಾಗಿಯೂ ಕೆಲವು ಕರ್ತನೆ ರೆಸ್ಟೋರ್ ಆಗಿರುವಂಥ ಅನುಭವದೊಂದಿಗೆ ನಾವು ಹೋಗ್ತೇವೆ. ಯಾರೆಲ್ಲ ಈ ಪ್ರಾರ್ಥನೆಗಳಲ್ಲಿ ಬಂದು ದೇವರ ವಚನವನ್ನು ಕೇಳಿ ಆಮೇಲೆ ಯಾರೆಲ್ಲ ವಚನಗಳ ಮುಂದೆ ಒಪ್ಪಿಸಿಕೊಟ್ಟಿದ್ದಾರಲ್ಲ, ಅವರ ಜೀವಿತದಲ್ಲಿ ಕೆಲವು ರೆಸ್ಟೋರ್ ಆಗಿರುವಂಥ ಅನುಭವಗಳು, ಪುನರ್ಸ್ಥಾಪಿಸಲ್ಪಡುವಂಥ ಕೆಲವು ಅನುಭವಗಳು ಪ್ರಕಟವಾಗ್ತದೆ. ಹೊಸದಾಗಿ ಕೆಲವು ಅನುಭವಗಳನ್ನು ದೇವರು ಮಾಡಲಿಕ್ಕಿದ್ದಾನೆ. ಕೆಲವು ವಿಷಯಗಳನ್ನು ದೇವರು ತಾನೇ, ನೀವಲ್ಲ, ದೇವರು ತಾನೇ ಕೆಲವು ವಿಷಯಗಳನ್ನು ನಿರೂಪಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಿಮಗಾಗಿ ಕೆಲವು ವಿಷಯಗಳನ್ನು ದೇವರು ನಿರೂಪಿಸಿ ನಿಲ್ಲಿಸಲಿಕ್ಕಿದ್ದಾರೆ. ಆದ ಕಾರಣ ಒಂದನ್ನು ನಂಬೋಣ, ನನ್ನ ಜೀವಿತದಲ್ಲಿ ನನ್ನ ದೇವರು ಖಂಡಿತವಾಗಲು ಕಾರ್ಯ ಮಾಡ್ತಾರೆ. ನಮ್ಮ ನಂಬಿಕೆಯನ್ನು ಮಾತ್ರ ಬಿಡೋದು ಬೇಡ. ನಮ್ಮ ನಂಬಿಕೆಯನ್ನು ದೇವರ ಮೇಲೆ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಗಟ್ಟಿಯಾಗಿ ಇಟ್ಟುಕೊಳ್ಳೋಣ. ಆಮೇಲೆ ಎಲ್ಲಿಯೂ ಸಡಿಲ ಬಿಡೋದು ಬೇಡ, ಎಲ್ಲಿಯೂ ಗಿವ್ ಅಪ್ ಮಾಡೋದು ಬೇಡ, ಎಲ್ಲಿಯೂ ಅದು ಕಮ್ಮಿ ಆಗೋದು ಬೇಡ. ಆಮೇಲೆ ನನ್ನ ನಂಬಿಕೆ ಹೆಚ್ಚಿಸಲ್ಪಡಲಿ. ದೇವರ ಹತ್ರ ಯಾವಾಗಲೂ ಪ್ರಾರ್ಥಿಸೋಣ, ದೇವರೇ ಆ ವಿಷಯಕ್ಕಾಗಿ, ಈ ವಿಷಯಕ್ಕಾಗಿ ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ, ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ, ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ. ನಂಬಿಕೆ ಮೂಲಕವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀವು ಮಾಡಿದಿರಿ. ನಂಬಿದಾಗ ದೇವರೇ ನನ್ನ ಜೀವಿತದಲ್ಲಿ ಅನೇಕ ಅದ್ಭುತವಾದ ಅತಿಶಯವಾದ ಕಾರ್ಯಗಳನ್ನು ನೀವು ಮಾಡಿದ್ದೀರಾ. ತಿರುಗಿ ನಾನು ನಂಬ್ತೇನಪ್ಪ, ತಿರುಗಿ ದೊಡ್ಡ ನಂಬಿಕೆಯಿಂದ, ಹೆಚ್ಚಿಸಲ್ಪಟ್ಟ ನಂಬಿಕೆಯನ್ನು ನಾನು ನಂಬ್ತೇನೆ ಸ್ವಾಮಿ. ನಿನ್ನ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದೆ ಸ್ವಾಮಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ಕರ್ತನೆ ಸ್ವಾಮಿ, ದಿನದಲ್ಲಿ 5ನೇ ದಿನದಲ್ಲಿ ನಾವು ಕಾಲಿಟ್ಟು ಬರುವಂತೆ ಕರ್ತನೆ ಸ್ತೋತ್ರವಾಗಲಿ. ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಒಂದು ಒಳ್ಳೆಯ ಆರಾಧನೆ ನಮಗೆ ಕೊಟ್ರಿ ಸ್ವಾಮಿ. ನಿನ್ನನ್ನು ಸ್ತುತಿಸಲು ಕೃಪೆ ಮಾಡಿರಿ, ಪ್ರಾರ್ಥನೆ ಮಾಡಲು ಕೃಪೆ ಮಾಡಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಈ ವಚನಗಳು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಉತ್ತೇಜನ ಪಡಿಸಿದ್ದೀರಾ, ಬಲಪಡಿಸಿದ್ದೀರಾ. ನಿನ್ನ ಎಲ್ಲ ಆಲೋಚನೆಗಳಿಗಾಗಿ ಸ್ತೋತ್ರ ಅಪ್ಪ. ಇವತ್ತು ಈ ಪ್ರಾರ್ಥನೆಗೆ ಸೇರಿ ಬಂದಂತೆ ಎಲ್ಲರನ್ನು ನಾನು ಧಾರಾಳವಾಗಿ ನಾನು ಆಶೀರ್ವದಿಸ್ತೇನೆ. ಲೈವ್ ಮೂಲಕವಾಗಿ ವೀಕ್ಷಿಸಿದ ಎಲ್ಲ ಜೀವಿತಗಳಿಗಾಗಿ, ವೀಕ್ಷಿಸುವ ಎಲ್ಲ ಜೀವಿತಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಈ ವಚನಗಳು ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡಲಿ ಯೇಸುವಿನ ನಾಮದಲ್ಲಿ, ಕಾರ್ಯ ಮಾಡಲಿ ಯೇಸುವಿನ ನಾಮದಲ್ಲಿ. ಯಾವ ಯಾವ ಸ್ಥಳಗಳಲ್ಲಿ ಆ ನಂಬಿಕೆ ಕಮ್ಮಿ ಆಗಿದೋ ಆ ಸ್ಥಳಗಳಲ್ಲಿ ನಿನ್ನ ಜನರ ಆ ನಂಬಿಕೆಯನ್ನು ನೀನು ಹೆಚ್ಚಿಸು ಸ್ವಾಮಿ. ಬಲವಾದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನೀನು ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಅತಿಶಯವಾದ ಪರಾಕ್ರಮವಾದ ಬಿಡುಗಡೆಗಾಗಿ ಸ್ತೋತ್ರ. ನೀನು ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನೆಲ್ಲವನ್ನು ಬಲ್ಲಂಥ ದೇವರದಕ್ಕಾಗಿ ಸ್ತೋತ್ರ. ಇವತ್ತು ಬಂದಂಥ ಎಲ್ಲರನ್ನು ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ನಿನ್ನ ಕೃಪೆ ಬಾಲದಿಂದ ತುಂಬಿಸಿ ನಡೆಸಪ್ಪ. ನಿನ್ನ ಪರಾಕ್ರಮದ ಬಿಡುಗಡೆಯನ್ನು ಅವರು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಚಿತ್ತವಾದರೆ, ನಿನ್ನ ಬರುವಿಕೆ ತಡವಾದರೆ ನಾಳೆ ತಿರುಗಿ ನಾವು ಸೇರಿ ಬರುವ ತನಕನು ನಿನ್ನ ಕೃಪೆ ನಮ್ಮೊಂದಿಗಿರಲಿ ಸ್ವಾಮಿ. ನಾಳೆ ನಡೆಯುವಂಥ ಉಪವಾಸ ಪ್ರಾರ್ಥನೆಯನ್ನು ಕೂಡ ಆಶೀರ್ವದಿಸಿರಿ ಸ್ವಾಮಿ. ಎಲ್ಲರದಕ್ಕಾಗಿ ಸೇರಿ ಬರುವಂತೆ ಸಹಾಯ ಮಾಡು. ಈ 7 ದಿನಗಳು ದೇವರೇ ನಿನ್ನ ಬಿಡುಗಡೆನ ಕರ್ತನೆ ಸ್ವಾಮಿ, ಮಹಿಮೆಯಾದ ಒಂದು ಅನುಭವದಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ ಕರ್ತನೆ, ದಿನದಲ್ಲಿ ಬಂದಂಥ ಎಲ್ಲರಿಗಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ಎಲ್ಲರನ್ನ ನಾನು ಆಶೀರ್ವದಿಸ್ತೇನೆ. ನಿನ್ನ ಕೃಪೆಗಾಗಿ ಸ್ತೋತ್ರ. ತಿರುಗಿ ಮನೆಗಳಿಗೆ ಹೋಗುವಾಗಲೂ ನಿನ್ನ ಕೃಪೆ ನಿನ್ನ ಜನರನ್ನು ಕಾಯಲಿ ಕರ್ತನೆ. ಎಲ್ಲ ವಿಷಯಗಳಲ್ಲಿ ನೀನು ಮರೆ ಮಾಡಿ ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್. ನಾವು ಅಂತ್ಯಶ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯನೆತಿಲಿ ಬಂದಂತ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್ ಆಮೇನ್. ಹಾಲೆಲೂಯಾ, 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 ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ತಿರುಗಿ ಸರಿಯಾಗಿ 6 ಗಂಟೆಗೆ ಆಮೇನ್